श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय त्रीशाय गुणराशये विद्याय मुक्ताय च नमो नमः पृथ्वीमण्डलमध्यस्थाः पूर्णबोधमतानुगाः वैष्णवान् विष्णुहृदयाः तान् नमस्ये गुरुं मम जन्माद्यस्य यतोऽन्वयादितरतः अर्तेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुविभावुकाः ನಿನ್ನೆಯ ಉಪನ್ಯಾಸದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ನಾಮಸ್ಮರಣೆಯ ಮಹಾತ್ಮೆಯನ್ನು ತಾವು ಹೇಳುತ್ತಾ ಅಜಾಮಿಳ ಉಪಾಖ್ಯಾನವನ್ನು ತಾವು ಹೇಳಿ ಅದಾದ ಮೇಲೆ ನಾರಾಯಣ ವರ್ಮದ ಒಂದು ಮಹಿಮೆಯನ್ನು ತಿಳಿಸಬೇಕು. ಇಂದ್ರ ಒಂದು ದಿವಸ ಬಂದಾಗ ಕೂತ್ಕೊಂಡಿದ್ದಾನೆ ಸಭೆಯೊಳಗೆ, ಬೃಹಸ್ಪತ್ಯಾಚಾರ್ಯರು ಬಂದರು. ಆ ವಿಚಾರ ಹೇಳಿದ್ದೇನೆ. ಆಗ ಗೌರವ ಕೊಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ಅದೃಶ್ಯರಾದರು. ಕಡೆಗೆ ಒಬ್ಬ ಗುರುಗಳನ್ನು ನೀನು ಮಾಡ್ಕೋಬೇಕು ಎಂಬುದಾಗಿ ಹೇಳಿದಾಗ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಮಾಡಿಕೊಂಡ್ರು. ವಿಶ್ವರೂಪಾಚಾರ್ಯನ ಗುರುಗಳನ್ನಾಗಿ ಮಾಡಿಕೊಂಡು ನಾರಾಯಣ ವರ್ಮವನ್ನ ಉಪದೇಶ ಪಡೆದರು. ದಯಾಮುಕ್ತ ಸಹಸ್ರಾಕ್ಷ ಸವಾಹ ಕೃಪಸೈನಿಕಾನ್ ಕ್ರೀಡನ್ಯವಿನಿತ್ಯ ತ್ರೈಲೋಕ್ಯ ಭೋಜೇ ಶ್ರಿಯಂ ಭಗವಸ್ತನ್ಮಮಾಖ್ಯ ಹಿ ವರ್ಮ ನಾರಾಯಣಾತ್ಮಕಂ ಯಥಾ ತಥಾಯನ ಶತ್ರು ನೀಲಗುಪ್ತೋ ಜಯಂದ್ರದೆ ಬಾದರಾಯಣರುವಾಚ ಋತ ಪುರೋಹಿತಸ್ತ್ವಾಷ್ಟ್ರೋ ಮಹೇಂದ್ರಾಯಾನ ಪೃಚ್ಛತೆ ನಾರಾಯಣಾಖ್ಯಂ ವರ್ಮಾಹ ತದೇಕಮನಾಶ್ರುಣೋ ಅಂತ ಹೇಳಿ ಬರ್ತಕ್ಕಂಥ ವರ್ಮ ಅಂದ್ರೆ ಒಂದು ಕವಚ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳಿ ಗಗನದಲ್ಲಿದ್ದಾಗ ತ್ರಿವಿಕ್ರಮ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ತಾವು ಹೇಳುತ್ತಾ ಒಂದೊಂದು ಅತ್ರಿತನಯ ಯೋಗಲೋಪತಿ ಕರ್ಮಬಂಧನದಿಂದ ಕಪಿಲ ನಾಮಕ ಹರಿಯು ಸನತ್ಕುಮಾರ ದುರ್ವಿಷಯದಿಂದ ಹರಿಗುರು ತಿರಸ್ಕಾರ ದೋಷದಿಂದ ಪಾರು ಮಾಡಲಿ ಹರಿಶೀರ್ಷ ಸಕಲ ನರಕಗಳಿಂದ ಬಿಡಿಸಲಿ ಕೂರ್ಮರೂಪಿ ಧನ್ವಂತ್ರಿ ಅಪತ್ಯ ದೋಷದಿಂದ ಸಲಹಲಿ ಉದಯ ಕಾಲದ ಕೇಶವರ ಸ್ಮರಣ ಮಾಡ್ರಿ ಗೋವಿಂದ ಆಸಂಗವ ಪೂರ್ವಾಹ್ನದಲ್ಲಿ ನಾರಾಯಣ ಮಧ್ಯಾಹ್ನದಲ್ಲಿ ವಿಷ್ಣು. ಈ ರೀತಿಯಲ್ಲಿ ವಿವಿಧ ಕಾಲಗಳಲ್ಲಿ ವಿವಿಧ ದೇಶಗಳಲ್ಲಿ ಯಾವ ಯಾವ ಭಗವಂತನ ರೂಪ ಸ್ಮರಣ ಮಾಡಬೇಕು ಅದೇ ರೂಪ ಸ್ಮರಣ ಮಾಡಬೇಕು. ಭಗವಂತನ ರೂಪ ಎಲ್ಲ ಒಂದೇ ಅಲ್ವೇನ್ರಿ? ಸೀತಾಪತಿ ಯಾರ್ರಿ ಅಂದ್ರೆ ಕೃಷ್ಣ ಅಂತ ಹೇಳ್ತೀರ, ರಾಮ ಅಂತ ಹೇಳೋದು. ಯಾಕೆಂದ್ರೆ ರಾಮ ಅವನೇ ಕೃಷ್ಣ ಅವನೇ ಹೌದು, ಆದರೆ ರುಕ್ಮಿಣಿಪತಿ ಯಾರು ಅಂದ್ರೆ ಕೃಷ್ಣ ಅಂತ ಹೇಳ್ತೇವೆ, ಸೀತಾಪತಿ ಯಾರು ಅಂದ್ರೆ ರಾಮ ಅಂತ ಹೇಳ್ತೇವೆ. ಯಾವ ಕಾಲದಲ್ಲಿ ಏನನ್ನು ಹೇಳಬೇಕು ಅದನ್ನೇ ಹೇಳಬೇಕು, ಆಯ್ತಾ? ವಿಧಿಕವನ್ನು ಮಾಡಿ ನಿಂತ ಕಾಲದಲ್ಲಿ ಕೂತ್ಕೊಂಡಾಗ ಮದ್ದಲ್ಲಭ ಜನಾರ್ದನ ಪ್ರಿಯತಾಮ್ ಅಂತೀರಿ, ಅವನೇ ಜನಾರ್ದನ ಅಲ್ವೇನ್ರಿ ಅಂತಂದಿದ್ದೆ. ನಾಳೆ ಯಾವುದೋ ಒಂದು ಸಮಾರಂಭದಲ್ಲಿ ಜನಾರ್ದನ ಪ್ರಿಯತಾಮ್ ಅಂತಂದ್ರೆ ಏನು ಆಚಾರ ಗೊತ್ತಿಲ್ಲ ಏನೋ ಅಂತಾರೆ. ಅದರಿಂದ ಯಾವ ಸಂದರ್ಭಕ್ಕೆ ಏನನ್ನು ಹೇಳಬೇಕು ಅದನ್ನೇ ಹೇಳಬೇಕು. ಆದರೂ ವಿಶ್ವರೂಪಾಚಾರ್ಯರಿಂದ ಉಪದೇಶವನ್ನು ಪಡೆದರು. ಇಂದ್ರ ತನ್ನ ತಾಯಿಯಾಗಿರ್ತಕ್ಕಂಥವಳು ದೈತ್ಯನಾಗಿದ್ದರು ಅಂತ ಅವಳ ಮೇಲಿನ ವ್ಯಾಮೋಹದಿಂದ ಅವರಿಗೆ ಸಹ ಆಹುತಿಗಳನ್ನು ಕೊಟ್ಟಾಗ ತಲೆಯನ್ನು ಕತ್ತರಿಸಿದ. ಹಿಂದೆ ಮುಂದೆ ಆಲೋಚನೆ ಮಾಡಿದೆ, ಬ್ರಹ್ಮಹತ್ಯಾ ದೋಷಗಳು ಬಂತು. ಆ ದೋಷವನ್ನ ಭೂಮಿಯಲ್ಲಿ, ವೃಕ್ಷದಲ್ಲಿ, ಹೆಂಗಸರಲ್ಲಿ, ನೀರಿನಲ್ಲಿ ಎಲ್ಲವನ್ನ ತಾನು ಹಂಚಿಕೊಂಡ ಅನ್ನೋ ವಿಚಾರವನ್ನು ಹೇಳಿದರು. ಇದಾದ ಮೇಲೆ ತಾನು ವೃತ್ರಾಸುರ, ಏಕೆಂದ್ರೆ ಅವನ ತ್ವಷ್ಟ ಎಂಬತಕ್ಕಂಥ ಆದಿತ್ಯ
ನನ್ನ ಮಗನನ್ನು ಕೊಂದಿದ್ದಾನೆ ಅಂತ ಹೇಳ್ತಾ ಅವನನ್ನ ಇಂದ್ರನನ್ನ ಕೊಲ್ಲುವಂತ ಮಗ ಹುಟ್ಟಬೇಕು, ಅದಕ್ಕೋಸ್ಕರ ಒಂದು ಯಜ್ಞ ಮಾಡ್ತೀನಿ ಎಂಬುದಾಗಿ ಹೇಳಿ ಯಜ್ಞವನ್ನು ತಾನು ಮಾಡಿದ. ಆ ಯಜ್ಞವನ್ನು ತಾನು ಮಾಡುವಂತ ಕಾಲದಲ್ಲಿ ಇಂದ್ರೋ ಶತ್ರು ವರ್ಧಸ್ವ ಬಹುವ್ರೀಹಿ ಸಮಾಸ ಅರ್ಥ ಬರುವ ಸ್ವರದ ಉಚ್ಚಾರಣೆ ಮಾಡುತ್ತಾನೆ. ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟೋದ್ರ ಬಗ್ಗೆ ಇಂದ್ರನಿಂದ ಕೊಲ್ಲಲ್ಪಡುವ ಮಗು ಜನಿಸಿದ. ಅವನೇ ವೃತ್ರಾಸುರ. ಸ್ವರ ವ್ಯತ್ಯಾಸದಿಂದ ಅನರ್ಥವಾಯಿತು. ಅದಕ್ಕೆ ಮಂತ್ರಗಳನ್ನು ಸ್ವರಸಹಿತವಾಗಿ ಸರಿಯಾಗಿ ಹೇಳಬೇಕು ಅನ್ನೋದು. ವೃತ್ರಾಸುರನ ವಧೆಗೆ ಅಂತ ಬ್ರಹ್ಮದೇವರ ಆದೇಶದಂತೆ ಇಂದ್ರದೇವರು ಜಡೇಜಿ ಮುನಿಗಳ ಅಸ್ಥಿಯಿಂದ ವಿಶ್ವಕರ್ಮನ ಮೂಲಕ ಆಯುಧವೊಂದನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಅದೇ ವಜ್ರಾಯುಧ. ಮೂಳೆಗಳಿಂದ ನಿರ್ಮಿತವಾದ ಆಯುಧವಾದರೂ ಆ ಮೂಳೆಗಳು ನಾರಾಯಣ ಕವಚದಿಂದ ಸಿದ್ಧವಾಗಿರತಕ್ಕಂಥ ಅಸ್ಥಿ ಆದ್ದರಿಂದ ವಜ್ರಾಯುಧ ಅಂತ ಕರೆಸ್ತಾರೆ. ನಾರಾಯಣ ಕವಚದ ಮಂತ್ರ ಅಂತ ಸಿದ್ಧಿ ಇದೆ. ಆಯುಧ ನಾಮಹಂ ವಜ್ರಂ, ಅದರಲ್ಲಿ ಭಗವತ್ ವಿಭೂತಿ ರೂಪ. ಈ ವೃತ್ರಾಸುರ ಎಷ್ಟು ಭಕ್ತನಾಗಲಿಕ್ಕೆ ಏನ್ ಕಾರಣ ಅಂದ್ರೆ ಒಂದು ಚಿತ್ರಕೇತು ಅಂತ ರಾಜ ಅನೇಕ ಪತ್ನಿಯರನ್ನು ಹೊಂದಿದರೂ ಒಬ್ಬಳಲ್ಲೂ ಸಂತಾನ ಲಭಿಸಿರಲಿಲ್ಲ. ಆದರೆ ಸಗರ ಚಕ್ರವರ್ತಿಯ ಇಬ್ಬರು ಹೆಂಡತಿಯರಲ್ಲಿ ಒಬ್ಬಳಲ್ಲಿ 60,000 ಪುತ್ರರು ಜನಿಸ್ತಾರೆ. ಭಗವಂತ ಈಲಿನಿ ಕೇಶಿನಿ ಅಂತ ಅವರು. ಭಗವಂತ ಕೊಟ್ಟಲ್ಲಿ ಒಬ್ಬ ಹೆಂಡತಿಯಿಂದಲೂ ಬಹುಸಂಖ್ಯೆಯ ಮಕ್ಕಳು ಸಾಧ್ಯ, ಇಲ್ಲವಾದಲ್ಲಿ ಬಹುಸಂಖ್ಯೆಯ ಪತ್ನಿಯರಿದ್ದರೂ ಮಕ್ಕಳಾಗಲ್ಲ. ಚಿತ್ರಕೇತು ರಾಜ ನಾರದ ಅಂಗೀರಸರಿಂದ ಸಂತಾನವನ್ನು ಬಯಸಿ ಒಂದು ಫಲ ತಗೊಂಡು ಬಂದ, ಒಬ್ಬ ಹೆಂಡತಿಗೆ ಕೊಟ್ಟ. ಅದು ಬೇರೆಯವರ ಮಾತ್ಸರ್ಯಕ್ಕೆ ಕಾರಣ ಆಯಿತು. ಅವರೆಲ್ಲ ವಿಷ ಕೊಟ್ಟು ಮಗುವನ್ನು ಕೊಂದು ಬಿಡುತ್ತಾರೆ. ಆಗ ತಮ್ಮ ಯೋಗ ಶಕ್ತಿಯಿಂದ ಅಂಗೀರಸರು ಮತ್ತೆ ನಾರದರು ಆ ಜೀವವನ್ನು ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸ್ತಾರೆ. ಎಲ್ಲ ಅಳ್ತಾ ಇದ್ದಾರೆ, ನೋಡು ನಿನ್ನ ತಂದೆ ತಾಯಿಗಳು, ಹೋಗಿ ಸೇರ್ಕೊ ನಿನ್ನ ದೇಹದಲ್ಲಿ ಅಂತ ಹೇಳಿದರು. ಯಾವ ತಾಯಿ ಯಾವ ತಂದೆ ಬಿಟ್ರಿ? ಈಗ ಜೀವ ನಮ್ಮ ದೇಹದೊಳಗಿದೆ. ಇಂದ್ರಿಯಗಳ ಕಷ್ಣಗಳು ಏನಾದರೂ ಕೆಳಗೆ ಬಿದ್ದರೆ ಹುಟ್ಟಲ್ಲ ನಾವು. ಯಾಕೆ? ಜೀವ ಇಲ್ಲಿದೆ. ಈಗ ಜೀವ ಅಲ್ಲಿ ನಿಂತಿದೆ ಅಂದಾಗ ಈ ದೇಹವೇ ಕಷ್ಮಲ, ಅದಕ್ಕೋಸ್ಕರ ಹೋಗಲಿಲ್ಲ ಅದು ಎಂಬುದಾಗಿ ತಾವು ಹೇಳುತ್ತಾರೆ. ಸಂಕರ್ಷಣ ಮಂತ್ರವನ್ನ ಉಪದೇಶ ಮಾಡುತ್ತಾರೆ ಅವರಿಗೆ. ಅದನ್ನು ಉಪದೇಶ ಮಾಡಿದಾಗ ರುದ್ರದೇವರ ಒಂದು ರಥವನ್ನು ಕೊಡ್ತಾರೆ. ರುದ್ರದೇವರು ಅದನ್ನು ಪಾರಾಯಣ ಮಾಡಿದಾಗ ಎಲ್ಲಿಗೆ ಬೇಕಾದರೂ ಹೋಗ್ಬೋದಾಗಿತ್ತು. ಕೈಲಾಸಕ್ಕೆ ಹೋದ್ರು. ಪಾರ್ವತಿ ಪರಮೇಶ್ವರ ಒಟ್ಟಾಗಿ ಕೂತ್ಕೊಂಡಿದ್ರು ತೊಡೆ ಮೇಲೆ. ತುಂಬಿದ ಸಭೆಯಲ್ಲಿ ಸಾಮಾನ್ಯ ಜನರು ಹೆಂಡತಿ ತೊಡೆ ಮೇಲೆ ಕೂತ್ಕೊಳ್ಳಲ್ಲ. ಅಂಥದ್ರಲ್ಲಿ ರುದ್ರದೇವರು ವೈರಾಗ್ಯ ಶಿಖಾಮಣಿ ಅಂತ ಹೇಳಿ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ ಅಂತ ಆಡಿಕೊಂಡ. ರುದ್ರದೇವ ಸುಮ್ಮನೆ ಇದ್ರು, ಪಾರ್ವತಿ ಸುಮ್ಮನೆ ಇರಲಿಲ್ಲ. ನೀನು ಅಸುರನಾಗುವುದು ಶಾಪ ಕೊಟ್ಟಿದ್ದು, ಅವನೇ ವೃತ್ರಾಸುರನಾಗಿ ಹುಟ್ಟಿದ್ದ ಎಂಬುದಾಗಿ ತಾವು ಹೇಳ್ತಾರೆ. ಮಹಾತ್ಮರ ರೀತಿ ನೀತಿಗಳು ವಿಚಿತ್ರವಾಗಿ ಕಂಡರೂ ಒಂದು ಕಾರಣ ಇರ್ತದೆ, ಅದನ್ನು ತಿಳಿಯದೆ ಅಪಹಾಸ್ಯ ಮಾಡಬಾರದು. ಇದಾದ ಮೇಲೆ ಪುಂಸವನ ವ್ರತ ಅನ್ನೋದನ್ನ ಮಾಡಿ 1 ವರ್ಷಗಳ ಕಾಲ ಮಾಡ್ತಕ್ಕಂಥ ವ್ರತ. ಅದನ್ನು ಕೇಳ್ತಾಳೆ. ಇಂದ್ರನನ್ನು ಕೊಲ್ಲ ಮಗ ಹುಟ್ಟಬೇಕು ಎಂಬತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊತಾರೆ. ಆಗ ಕಶ್ಯಪನ ಪತ್ನಿ ದಿತಿಗೆ ಉಪದೇಶ ಮಾಡ್ತಾರೆ. ಶುದ್ಧ ವೈಷ್ಣವ ವ್ರತ. ಪ್ರತಿನಿತ್ಯದಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಅದು ಮೊದಲೇ ಆಗಲ್ಲ ಅಂತ ಇಂಟು ಹಾಕ್ತೀವಿ ನಾವು ಅಲ್ಲ. ಆದ್ದರಿಂದ ಯಾವಾಗಲೂ 2 ವಸ್ತ್ರಗಳನ್ನ ಹುಟ್ಟಿರಬೇಕು. ಮಧ್ಯಾಹ್ನ ಕಾಲು ತೊಳೆಯದೆ ಮಲಗಬಾರದು. ಕಾಲು ತೊಳ್ಕೊಂಡು ವಸ್ತ್ರವಿಲ್ಲದೆ ಒರೆಸ್ಕೊಳ್ಳದೆ ಮಲಗಬಾರದು. ಮಾರಿ ಮಸಣಿಗೆ ಇಟ್ಟಂತ ಅನ್ನವನ್ನು ತಿನ್ನಬಾರದು. ಹೀಗೆಲ್ಲ ನಿಯಮಗಳಿರುತ್ತೆ. ವ್ರತ ಮಾಡಕ್ಕೆ ಶುರು ಮಾಡಿದಾಗ ಇಂದ್ರ ಬಾಲಕನಾಗಿ ಬಂದ. ಚಿಕ್ಕಮ್ಮ ಏನೋ ವ್ರತ ಮಾಡ್ತಾ ಇದ್ದೀರಂತೆ ಕಣ್ರಿ, ನಾನು ಸಹಾಯ ಮಾಡ್ತೀನಿ ಅಂತ ತುಳಸಿ ತಂದ್ಕೊಡೋದು, ಹೂ ತಂದ್ಕೊಡೋದು, ಸಾರಿಸೋದು, ರಂಗೋಲಿ ಹಾಕೋದು ಮಾಡ್ತಾ ಇದ್ದ. ಇವನ ದೃಷ್ಟಿ ಎಲ್ಲ ಎಲ್ಲಿ ವ್ರತ ವಿಘ್ನ ಆಗುತ್ತೋ ಹಾನಿ ಆಗುತ್ತೋ ಅಂತ ಕಾಯ್ತಾ ಇದ್ದ. ಒಂದು ದಿವಸ ಹಗಲು ಹೊತ್ತಿನಲ್ಲಿ ತುಂಬ ಗರ್ಭಿಣಿಯಾಗಿದ್ದವಳು ಕಾಲು ತೊಳ್ಕೊಂಡು ಬಂದು ಒರೆಸ್ಕೊಂಡ ಮಲಗಿದ್ದು. ನಿದ್ದೆ ಬಂತು. ಹಗಲು ಹೊತ್ತು ನಿದ್ದೆ ಮಾಡಬಾರ್ದು ಅಂತ ಒಂದು ವ್ರತ ಇತ್ತು. ಆಗ ತಾನು ಸೂಕ್ಷ್ಮ ರೂಪದಿಂದ ಅವಳ ಉದರವನ್ನು ಪ್ರವೇಶ ಮಾಡಿ ಗರ್ಭವನ್ನು 7 ತುಂಡು ಮಾಡಿದ. ಒಂದೊಂದನ್ನೇ 7 ತುಂಡು ಮಾಡಿದ. ಇದರಿಂದ ಏನಾಯಿತು? 7 49 ಮರುತ್ ದೇವತೆಗಳು ಅಂತ ಹುಟ್ಟಿದ್ರು. ದಿತಿಯಲ್ಲಿ ಹುಟ್ಟಿದವರೆಲ್ಲ ದೈತ್ಯರೇ ಆಗ್ತಾ ಇದ್ರು. ಇಷ್ಟು ಜನ ದೇವತೆಗಳಾದ್ರಲ್ಲ ಅಂತ ಸಂತೋಷ ಆಗೋಯ್ತಂತವ್ರು. ಶ್ರೀಹರಿಯ ರಕ್ಷಣೆ ಇದ್ದವರನ್ನೇ ಯಾವ ಶಸ್ತ್ರಾಸ್ತ್ರವೂ ಏನೂ ಮಾಡಲ್ಲ.
ಹರಿ ನೀ ಒಲಿಯಲು ಆರು ಮುನಿದೇನು ಮಾಡುವರಯ್ಯ ಎಂಬುದಾಗಿ ಹೇಳ್ತಾರೆ. ಹೀಗೆ 6ನೇ ಸ್ಕಂದದ ಕಥೆಯನ್ನು ಹೇಳಿ 7ಮ ಸ್ಕಂದದಲ್ಲಿ ಭಗವಂತನಿಗೆ ವೈಷಮ್ಯ ನೈರ್ಗುಣ್ಯ ದೋಷ ಅನ್ನೋದು ಇಲ್ಲ ಅನ್ನೋದನ್ನು ಹೇಳಬೇಕಾಗಿತ್ತು. ಯಾಕೆಂದ್ರೆ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದ. ರಾಜಸೂಯ ಯಾಗವನ್ನು ಮಾಡಿದಾಗ ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂತ ಬಂತು. ಕೃಷ್ಣನಿಗೆ ಅಗ್ರಪೂಜೆ ಅಂದ್ರು. ಕೃಷ್ಣನಿಗೆ ಅಗ್ರಪೂಜೆ ಅಂತ ಅನ್ನೋದನ್ನು ಮಾಡಿದಾಗ ಎಲ್ಲರೂ ಸುಮ್ಮನೆ ಇದ್ರು. ಶಿಶುಪಾಲ ವಿರೋಧ ಮಾಡಿದ. ಆಗ ಕೆಲವು ಕಾಲ ಕಳೆದ ಮೇಲೆ ಕೃಷ್ಣ ಚಕ್ರವನ್ನು ಬಿಟ್ಟು ಅವನ ತಲೆಯನ್ನ ತೆಗೆದ. ಆಗ ಒಂದು ಆ ಜೀವ ಬಂದು ಪರಮಾತ್ಮನ ಪಾದದಲ್ಲಿ ಸೇರಿತು. ಧರ್ಮರಾಜ ಕೇಳಿದ, ತೊದಲು ನುಡಿ ನುಡಿಯುವಾಗಿಂದ ಭಗವಂತನ ಬೈತಾ ಇದ್ದ ಇವನು ಶಿಶುಪಾಲ, ಅವನನ್ನ ತನ್ನ ಪಾದದ ಹತ್ರ ಸೇರಿಸ್ಕೊಂಡಲ್ಲ, ಏನ್ ಕಾರಣ ಅಂತ. ಆಗ ಹೇಳ್ತಾನೆ, ಇವರೆಲ್ಲ ಹಿಂದೆ ಭಗವಂತನ ಮನೆ ಬಾಗಿಲು ಕಾದಂದ್ರು ಒಂದಲ್ಲ ಒಂದು ದಿವಸ, ಅದಕ್ಕೋಸ್ಕರ ಈಗ ಅನುಗ್ರಹ ಮಾಡಿದ, ಶಾಪ ವಿಮೋಚನೆಯನ್ನ ಮಾಡಿದ ಅಂತ ಹೇಳಿ ಹಿಂದಿನ ಕಥೆಯೆಲ್ಲ 3ಯ ಸ್ಕಂದದಲ್ಲಿ ಬಂದಿದ್ದಾಗಲೇ ಮೊನ್ನೆ ಹೇಳಿದ್ದೇವೆ. ಸನಕ ಸನಂದನಾದಿಗಳು ದೇವರ ದರ್ಶನಕ್ಕೆ ಹೋದಾಗ ಜಾಗ ಕೊಡದೇ ಇದ್ದಿದ್ದಕ್ಕೆ ಅಸುರ ಯೋನಿಯಲ್ಲಿ ನೀವು ಜನಿಸಿರಿ ಅಂತ ಹೇಳಿದ್ರು. ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಹುಟ್ಟಿದ್ರು. ಹಿರಣ್ಯಾಕ್ಷರ ಸಂಹಾರವನ್ನು ವರಾಹ ರೂಪದಿಂದ ಮಾಡಿದ ಎಂಬತಕ್ಕಂಥ ವಿಚಾರವನ್ನ ನಾವು ನೋಡಿದ್ವಿ. ಈಗ ಹಿರಣ್ಯಕಶಿಪು ಎಂಬತಕ್ಕಂಥವನು, ಆ ಹಿರಣ್ಯಕಶಿಪು ಅವನು ದೈತ್ಯನೇ. ಆದರೆ ಹಿರಣ್ಯಕಶ್ಯಪು ಹಿರಣ್ಯಾಕ್ಷನ ವಧೆ ಆಗಿದೆ. ಅವನ ಹೆಂಡತಿ ಋಷದ್ಭಾನು. ಆ ಋಷದ್ಭಾನು ಮತ್ತು ಮಕ್ಕಳನ್ನು ಕೂಡಿಸಿಕೊಂಡು ಎಂತಹ ಉಪದೇಶವನ್ನು ಮಾಡ್ತಾನೆ. ಜಯನ ಒಂದು ಆವೇಶ ಅವನಲ್ಲಿ ಇತ್ತು. ಆದ್ರಿಂದ ಸೊಗಸಾದ ಉಪದೇಶವನ್ನು ಮಾಡ್ತಾನೆ. ಯಾಕೆ ಅಳ್ತಾ ಇದ್ದೀರಿ ನೀವೆಲ್ಲ ಎಂಬುದಾಗಿ ತಾನು ಕೇಳಿದ. ನನ್ನ ತಮ್ಮ ವೀರ ಮರಣವನ್ನು ಹೊತ್ತಿದ್ದಾನೆ. ವರಾಹರೂಪಿ ಭಗವಂತನಿಂದ ಮರಣ ಬಂದಿದೆ. ವೇದವೇದ್ಯನು ಮೇದಿನೀಪತಿ, ಅವನು ಜನ್ಮ ಕೊಡ್ತಾನೆ, ಬಂಧು ಬಾಂಧವರ ಬಂಧನ ಮಾಡಿಸ್ತಾನೆ, ಆಟ ಆಡಿಸ್ತಾನೆ, ಋಣಬಂಧನವನ್ನು ಕಳೀತಾನೆ. ಇದು ಖುಷಿ ಅಲ್ಲ. ಇವೆಲ್ಲ ಇಷ್ಟೇ. ನಾವೆಲ್ಲ ಇರೋದು ಆಟ ಭಗವಂತನಿಗೆ. ಒಬ್ಬೊಬ್ಬರ ಹತ್ರ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರಂತೆ ಗುಣಪರಮಃ ಅಂತ ಆಟವನ್ನು ತಾನು ಆಡಿಸ್ತಾ ಇರ್ತಾನೆ ನಮ್ಮೆಲ್ಲರಿಂದ. ಯಾವ್ಯಾವುದೋ ಯೋನಿಯನ್ನ ಕೊಡ್ತಾನೆ. ಎಲ್ಲಿ ತನಕ ಆಟ ಆಡಿಸ್ತಾನೆ? ನಮ್ಮ ಊಟ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಆಟ ಆಡಿಸ್ತಾನೆ. ಬುತ್ತಿಯ ಕಟ್ಟೋ ಮನುಜ, ಬುತ್ತಿಯ ಕಟ್ಟೋ, ಬುತ್ತಿಯ ಕಟ್ಟಿದರೆ ಎಂತಲಾದರೂ ಉಣಬಹುದು. ಯಾವಾಗ ನಿನ್ನ ಊಟ ಮುಗೀತೋ ಒಂದು ಕ್ಷಣ ಇರೋದಕ್ಕೆ ಬಿಡೋದಿಲ್ಲ. ಊಟ ಕರ್ಕೊಂಡು ಹೊರಟಾನೆ. ಹಿಂದೆಲ್ಲ ಇದನ್ನೇ ಹೇಳ್ತಾ ಇದ್ದ, ಆಟ ಊಟ ಊಟ ಮೊದಲನೇ ಪಾಠ. ಈಗ ಅದಿಲ್ಲವೇ ಇಲ್ಲ. ಆ ಪಾಠವೇ ಊಟ ಆಗೋದಿಲ್ಲ. ಆದ್ದರಿಂದ ಜಗವನ್ನೆಲ್ಲವ ಸೃಷ್ಟಿಸ್ತಾನೆ. ನಾಲ್ಮೊಗನಲ್ಲಿ ತಾನು ನಿಂತುಕೊಂಡಿರ್ತಾನೆ ಪ್ರದ್ಯುಮ್ನಾಗಿ. ಗಗನಕೇಶನಲ್ಲಿ ನಿಂತು ಸಂಕರ್ಷಣ ರೂಪದಿಂದ ನಿಂತುಕೊಂಡು ಸಂಹಾರವನ್ನು ಮಾಡುತ್ತಾನೆ. ಜಗತ್ತನ್ನ ರಕ್ಷಣೆ ಮಾಡ್ತಾನೆ. ಜಗದಂಬೆ ರಮಣನಾಗಿರ್ತಕ್ಕಂಥ ಶ್ರೀಹರಿ. ಆದ್ದರಿಂದ ಹರಿಯ ಅನುಗ್ರಹ ಇರ್ತಕ್ಕಂಥ ಒಂದು ವಸ್ತು ಅರಣ್ಯದಲ್ಲಿ ಇದ್ದರೂ ಸಹ ರಕ್ಷಣೆ ಆಗುತ್ತೆ. ಇಲ್ಲದೆ ಇದ್ರೆ ಝೆಡ್ ಸೆಕ್ಯೂರಿಟಿ ಇದ್ರೂ ಸಹ ಯಾರು ಗಮನಿಸಲ್ಲ. ನೋಡ್ತಾ ಇರ್ತೀವಿ ದಿನನಿತ್ಯ ನಾವಲ್ಲ. ಸುನಾಮಿ ಅಲೆ ಬಂತು, ಭೂಕಂಪ ಆಯಿತು. 21 ದಿವಸ ಭೂಕಂಪದ ಅವಶೇಷಗಳ ಅಡಿಯಲ್ಲಿ ಒಬ್ಬ ಇದ್ದ. ಅನ್ನ ಇಲ್ಲ, ನೀರಿಲ್ಲ, ಬದುಕಿದ್ದ. ಇದನ್ನು ನೋಡಿದ್ರು. ಹೆಂಗ್ ಬದುಕಿದ್ದ? ಅನ್ನ ಇಲ್ಲ, ನೀರಿಲ್ಲದೆ ಇದ್ರೆ 21 ದಿವಸ ಇದ್ದ. ಅದು ಭಗವಂತನ ಇಚ್ಛೆ. ಝೆಡ್ ಸೆಕ್ಯೂರಿಟಿ ಇಟ್ಕೊಂಡು ಬಂದಿರ್ತಕ್ಕಂಥ ಎಷ್ಟೋ ರಾಜಕಾರಣಿಗಳನ್ನ ಆ ಸೆಕ್ಯೂರಿಟಿ ಗಮನಿಸಿರುವಂತ ಇನ್ಸ್ಟೆನ್ಸಸ್ ನಮಗೆಲ್ಲ ಗೊತ್ತಿದೆ ಅಲ್ವಾ. ಆದ್ದರಿಂದ ಮರಣವಾಗಿರ್ತಕ್ಕಂಥ ಹಿರಣ್ಯಾಕ್ಷನಿಗೆ ಶೋಕವನ್ನ ಮಾಡಬೇಡ್ರಿ. ಪಂಚಭೌತಿಕ ದೇಹ ಇದು, ಪಂಚಭೂತಗಳ ಆಶ್ರಯದಲ್ಲಿ ಇದೆ. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳಿಂದ ಶೋಭಾವಾಗಿದೆ. ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣಾತ್ಮಕನಾದ ಹರಿಯನ್ನ ಚಿಂತನೆಯನ್ನು ಮಾಡಿದರೆ ಅಂಚಗಮನನಾಗಿರ್ತಕ್ಕಂಥ, ಅಂತ್ಯಗಮನ ಅಂದ್ರೆ ವಾಯುದೇವರು, ಮಿಂಚಿನಂದದಿ ಪೊಳವ ಅವನ ಅಂತರ್ಯಾಮಿಯಾಗಿ ವಿರಿಚ್ಚಿ ಜನಕನಾದ ಪರಮಾತ್ಮ. ನೀರಿಗಾಗಿ ನಾರಿ ಬರ್ತಾಳಂತೆ. ಹಿಂದೆಲ್ಲ ಬಾವಿ ಇತ್ತು. ಆ ಬಾವಿಲಿ ಊರ್ನವರೆಲ್ಲ ನೀರು ಸೇರ್ಕೊಳ್ಳೋರು, ಬೇರೆ ಬೇರೆ ನಾಟ ಹಾಕಿರ್ತಿದ್ರು. ಈಗ ಪಬ್ಲಿಕ್ ಬೋರ್ವೆಲ್ಲ ತಿಳ್ಕೊಳ್ಳೋಣ, ಅಲ್ಲಿ 4 ಜನ ನೀರು ಹಿಡ್ಕೊಳಕ್ ಬರ್ತಾರೆ. ಬಂದಾಗ ಅವರವರ ಕೊಡ ತುಂಬೋ ತನಕ ಮಾತಾಡ್ತಾ ಇರ್ತಾರೆ. ಆಮೇಲೆ ಕೊಡ ತುಂಬಿದ ತನಕ ಎತ್ಕೊಂಡು ಹೋಗ್ತಾರೆ. ಅಷ್ಟೇ ಈ ಸಂಸಾರ ಅಂತಾನೆ.
ಸಂಬಂಧ ಅನ್ನೋದು ಬರುತ್ತೆ ಹೋಗುತ್ತೆ. ಒಂದು ಗಾಡಿ ಒಳಗೆ ಬೆಂಗಳೂರಿಂದ ಮೈಸೂರು ತನಕ ಹೋಗ್ಬೇಕಾದ್ರೆ ಬೆಂಗಳೂರಿನಲ್ಲೆಲ್ಲ ಕೂತ್ಕೊಂಡ್ರು ರೈಲಲ್ಲಿ ಮಾತಾಡ್ತಾ ಇದ್ದೀರಿ. ಮುಂದೆ ಯಾವ್ದೋ ರಾಮನಗರ ಬಂತು 4 ಜನ ಹತ್ತಿದ್ರು, ಚನ್ನಪಟ್ಟಣ ಬಂತು 4 ಜನ ಇಳಿದ್ರು, ಮಂಡ್ಯ ಬಂತು 4 ಜನ ಹತ್ತಿದ್ರು. ಹಾಗೆ ತಾಯಿಯ ಸಂಬಂಧ ಮೊದಲು, ತಂದೆ ಇವನು ಅಂತ ಆಮೇಲೆ ತೋರಿಸ್ತಾಳೆ, ಆಮೇಲೆ ಗಂಡ ಹೆಂಡತಿ ಮಕ್ಕಳು, ಹೀಗೆ ಒಂದೊಂದೇ ಸಂಬಂಧ ಈ ಜೀವನ ನೌಕೆಗೆ ಹತ್ತುತ್ತಾ ಇರ್ತಾರೆ. ಅವರವರ ಸ್ಟೇಷನ್ ಬಂದಾಗ ಅವರವರು ಇಳಿದು ಹೋಗ್ತಾರೆ. ಆದ್ದರಿಂದ ಇದಕ್ಕೆ ಯಾಕೆ ಅಳಬೇಕು? ಒಂದು ಕಥೆ ಬೇರೆ ಹೇಳ್ತಾನೆ. ಸುಯಜ್ಞ ಅಂತ ಒಬ್ಬ ರಾಜ ಇದ್ದ, ರಾಜಸಂತ ಎಲ್ಲ ಅರ್ಥ ಕೊಟ್ಟಿದ್ರು. ಯಮಧರ್ಮರಾಯ ನೋಡಿದ, ತಾನೇ ಒಂದು ರೂಪದಿಂದ ಬಂದ. ಯಾರಿಗೋಸ್ಕರ ಅಳ್ತಾ ಇದ್ದೀರಿ? ರಾಜ ಸತ್ತೋಗಿದ್ದಾನೆ, ಅಳ್ತಾ ಇದ್ದೀರಿ. ರಾಜನ ದೇಹಕ್ಕೆ ಅಳ್ತಾ ಇದ್ದೀರಾ, ಜೀವಕ್ಕೆ ಅಳ್ತಾ ಇದ್ದೀರಾ? ಪ್ರಶ್ನೆ. ದೇಹಕ್ಕೆ ಅಳ್ತಾ ಇದ್ದೀರಿ. ದೇಹಕ್ಕೆ ಅಳ್ತಾ ಇದ್ದೀರಿ, ದೇಹ ಅಲ್ಲೇ ಇದೆ. ಅಬ್ಬಿ ಮುತ್ತಾಡ್ರಿ, ಬೇಡ ಅಂದವ್ರು ಯಾರು ಇಲ್ಲ, ಅದು ಉಸಿರಾಡ್ತಾ ಇಲ್ಲ, ಅದಕ್ಕೆ ಅಳ್ತಾ ಇದ್ದೀವಿ. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಉಸಿರು ಬಿಗಿ ಹಿಡಿದಿರ್ತೀವಿ, ಸತ್ತೋದ್ರು ಅಂತ ಹೇಳ್ತಾರೆ. ಯಾರು ಡೊಂಬರಾಟ ಆಡೋನು ಒಂದು ಹಗ್ಗದ ಮೇಲೆ ನಡಿಬೇಕಾದ್ರೆ ಉಸಿರು ಬಿಗಿ ಹಿಡ್ಕೊಂಡು ನಡೀತಾನೆ, ಹೋದ್ರು ಅಂತ ಹೇಳ್ತೀರಾ. ಉಸಿರಾಡ್ಲಿಲ್ಲ ಅಂತಂದಿದ್ದೆ ಹೇಳೋದಲ್ಲ, ದೇಹ ನಿಶ್ಚೇಷ್ಟಿತವಾಯಿತು ಅಂತ. ದೇಹ ವ್ಯತಿರಿಕ್ತವಾಗಿರ್ತಕ್ಕಂಥ ಮತ್ತೊಂದು ವಸ್ತು ಅದರಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅದೇ ಜೀವ ಎಂಬುದಾಗಿ ತಾವು ಹೇಳಿದರು. ಹೌದು, ನೀ ಹೇಳಿದ್ದು ಸರಿ, ನಾವು ದೇಹ ಕಳ್ತಾ ಇಲ್ಲ, ಜೀವಕ್ಕೆ ಕಳ್ತಾ ಇದ್ದೀವಿ. ಹೌದಾ? ಜೀವ ನೀವು ನೋಡಿದ್ದೀರಾ? ನಮ್ಮೊಳಗಿರೋ ಜೀವ ನಾವು ನೋಡಿದೀವ? ಬೇರೆಯವ್ರ ಜೀವ ನೋಡಿದೀವ? ಪ್ರಾಣ ಹೋಯ್ತು ಅಂತ ಹೇಳ್ತೇವೆ ಹೊರತು ಆ ಪ್ರಾಣವನ್ನ ನಾವು ನೋಡಿಲ್ಲ, ಯಾರು ನೋಡಿಲ್ಲ. ನೋಡಿಲ್ಲದೆ ಇರ್ತಕ್ಕಂಥ ಒಂದು ವಸ್ತುವಿನ ಮೇಲೆ ಮೋಹ ಅಂದ್ರೆ ಹೆಂಗೆ ಹುಟ್ಟುತ್ತೆ ನಿಮಗೆ? ಅಳೋ ಅಂತ ಪ್ರಶ್ನೆ ಯಾಕೆ? ಎಂತ ವಿಚಾರ ನೋಡಿ. ಹಾಗಲ್ಲ ಇರೋದು. ಜೀವ ದೇಹ ಕೂಡಿ ಇರಲು ಕಾಮದೇವ ಮೋಹವನ್ನು ನೀಡುವನು. ಜೀವ ದೇಹದೊಂದಿಗೆ ಸೇರಿರುತ್ತೆ, ಆಗ ದೇಹದಿಂದ ದೇಹಕ್ಕೆ ಸಂಬಂಧ ಇರುತ್ತೆ. ಆ ಸಂಬಂಧವೇ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅನ್ನಂತೆ. ಎಷ್ಟೋ ಜನ ಆಕ್ಸಿಡೆಂಟ್ ಆಯ್ತಂತೆ, ಅಲ್ಲಿ ಜನ ಹೋದ್ರಂತೆ. ಅಯ್ಯೋ ಪಾಪ ಅಂತೀವಿ, ಸುಮ್ಮನೆ ಆಗ್ತೀವಿ. ಆಕ್ಸಿಡೆಂಟ್ ನಮ್ಮವರೊಬ್ರು ಇದ್ರು ಅಂದಾಗ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತದೆ. ಎಲ್ಲಿಗೆ ಹೋದ್ರು, ಯಾವ ಆಸ್ಪತ್ರೆಗೆ ಹೋದ್ರು, ಬದುಕಿದ್ದಾರೋ ಇಲ್ಲೋ, ಮತ್ತೊಂದು ಇವೆಲ್ಲ ನೋಡ್ತೀವಿ. ಯಾಕೆ? ಆ ಸಂಬಂಧ ನಮಗೆ ಇರ್ತದೆ. ಅಲ್ಲಿಗೇನಾಯ್ತು? ದೇಹದ ಮೇಲೆ ಇರುವಂತ ಮೋಹ. ಆ ಮೋಹವನ್ನ ಬಿಡು. ಕೃಷ್ಣ ಇದ್ದೇ ಹೇಳಿದ್ದು ಅರ್ಜುನನಿಗೆ, ಭೀಷ್ಮಾಚಾರ ನಮ್ಮವರು, ದ್ರೋಣಾಚಾರ ನಮ್ಮವರು ಅಂತ ಹೇಳ್ತೀಯಲ್ಲಪ್ಪ, ಯಾರೋ ನಿಮ್ಮವರಲ್ಲ ಕಣೋ ಎಂಬುದಾಗಿ ಅವರ ಮೇಲೆ ಇರ್ತಕ್ಕಂಥ ಮೋಹ ನಿನಗೆ ಹಂಗಿಗೊಳಿಸ್ತಾ ಇದೆ. ಹರಿಗೆ ಚಿತ್ತ ನಮಗೆ ದೇಹವನ್ನು ಕೊಡುತ್ತಾನೆ, ಹೆಂಡತಿ ಮಕ್ಕಳು ಬಂಧು ಬಾಂಧವರು ಪ್ರಾರಬ್ಧ ಕರ್ಮವನ್ನು ಅನುಸರಿಸಿಕೊಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಆದರೆ ಭಗವಂತ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು ಎಂಬುದಾಗಿ. ಆ ಆತ್ಮಕ್ಕೆ ದೇಹವನ್ನು ಹೊಂದಿಸುವವನು ಅವನು, ನಾವಲ್ಲ. ಯಾಕೆಂದ್ರೆ ಶುಕ್ಲ ಶೋಣಿತವಾದ ಸಂಬಂಧದಿಂದ ಗರ್ಭದಲ್ಲಿ ಮೊದಲನೇ ದಿವಸಕ್ಕೆ ಕಲಲ ಅಂತಾರೆ, 10 ದಿವಸಕ್ಕೆ ಪಿಂಡ ಅಂತಾರೆ. ಆಮೇಲೆ 1 ತಿಂಗಳಿಗೆ ತಲೆ ಬರುತ್ತೆ, 2ನೇ ತಿಂಗಳಿಗೆ ಕೈಕಾಲು ಬರುತ್ತೆ, 3ನೇ ತಿಂಗಳಿಗೆ ರೋಮಗಳು ಬರುತ್ತೆ, 4ನೇ ತಿಂಗಳಿಗೆ ಲಿಂಗ ಚಿಹ್ನೆ ಬರುತ್ತೆ. ಇವೆಲ್ಲ ಮಾಡೋನು ಯಾರಪ್ಪ? ಮಕ್ಕಳ ಬಳಿ ಸಂಬಂಧವನ್ನು ಹಾಕಿ ತಾಯಿ ಊಟ ಮಾಡಿದ ಆಹಾರದಿಂದ ಮಗುವಿಗೆ, ತಾಯಿ ಉಸಿರಾಡಿದ ಗಾಳಿಯಿಂದ ಮಗುವಿಗೆ ಉಸಿರಾಡ್ತದ್ದು ಯಾರು? ಅವನು. ಮತ್ತು ಅವನ ವಸ್ತು ಅವನು ತಗೊಂಡು ಹೋದ್ರೆ ನೀವೇ ಕಳ್ತೀರಿ. ಅಲ್ಲಿ ಅನಗನ ಚಿತ್ತ ಇಲ್ಲದಿದ್ದರೆ ರಕ್ಷಣೆ ಮಾಡಿದ ಧನವೆಲ್ಲ ಚೋರರ ಪಾಲಾಗುವುದು. ಮನೆಯೊಳಗೆ ಬೇಕಾದಷ್ಟು ಡಬಲ್ ಲಾಕರ್, ಟ್ರಿಪಲ್ ಲಾಕರ್ ಮೇಲೆ ಇಟ್ಟಿರಿ. ಏನೋ ಇದ್ದಕ್ಕಿದ್ದಂಗೆ ಬಂದು ಯಾರೋ ಬಂದು ತೋರಿಸಿ, ಎಲ್ಲಿದೆ ನಿಮ್ಮ ಕೀ ಕೊಡ್ರಿ ಅಂತಂದ್ರೆ, ನನ್ನ ಜೀವ ಮಾತ್ರ ಬಿಟ್ಬಿಡಪ್ಪ, ಎಲ್ಲ ತಗೊಂಡು ಹೋಗುತ್ತಾರೆ. ಯಾವಾಗ ಕೊಡ್ತೀವಿ? ಆದ್ರಿಂದ ತಾವು ಹೇಳ್ತಾರೆ, ಹೀಗೆ ಉಪದೇಶವನ್ನು ಮಾಡ್ತಾರೆ. ಜಯನ ಆವೇಶದಿಂದ ಅಳಬೇಡ್ರಿ ಅಂತ ಹೇಳ್ತಾರಂತೆ. ಹೇಳಿ ಆಮೇಲೆ ತಾನೇನ್ ಮಾಡಿದ ಎಂಬುದಾಗಿ ತಾವು ಹೇಳಿದರೆ, ಎದ್ದ ಹಸರಾವೇಶ ಬಂತು ಅಂತ ಹೊರಟು ಬಿಟ್ಟ. ನನ್ನ ತಮ್ಮನಾಗಿರ್ತಕ್ಕಂಥವನನ್ನ ಕೊಂದಿದ್ದೀಯಾ, ನಿನ್ನನ್ನು ಕೊಲ್ತೇನೆ ಎಂಬುದಾಗಿ ತಾನು ಹೇಳಿ ಅಮರನಾಗಬೇಕು ಅಂತ ಅಂದುಕೊಂಡು ಹೊಸದೆಲ್ಲವನ್ನ ತಿರುಗಿ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡ್ತೀನಿ ಅಂತ ಹೋದ. ಯಾರು? ಹಿರಣ್ಯಕಶಿಪು. ಸರಿ, ಎಷ್ಟು ದಿವಸ ಆಗತ್ತೆ ತಪಸ್ಸು ಮಾಡ್ಕೊಂಡು ಬರೋದು ಅಂದು. ಹೆಂಡತಿ ಒಂದು 10,000 ವರ್ಷ ಹಾಕ್ಬೋದು ಅಂತ ಸರಿ ಎಂದು ಅವನು ತಪಸ್ಸಿಗೆ ಹೋದ. ದೇವತೆಗಳೆಲ್ಲ ಆಲೋಚನೆ ಮಾಡಿದರು. ಬ್ರಹ್ಮದೇವರನ್ನ ಮನೆ ಹೋಗ್ರು. ಸ್ವಾಮಿ ನಿಮ್ಮನ್ನು ಕುರಿತು ತಪಸ್ಸು ಮಾಡ್ತಿದ್ದಾನೆ, ಏನು ವರ ಕೇಳ್ತಾನೋ ಏನೋ ಎಂಬುದಾಗಿ ಅಂದರು. ಆಗ ನರಸಿಂಹ ಪುರಾಣದಲ್ಲಿ ಕಥೆ ಬರುತ್ತೆ, ಹೇಳ್ತಿದ್ದೇನೆ. ಪರ್ವತ
ನಾರದ ಅಂತ ಕೂಗಿದರು. ನಾರದರು ಅಂದ್ರೆ ಈ ನಾರದರಲ್ಲ, ಇನ್ನೊಬ್ಬ ಕರ್ಮಜ ದೇವತ ಒಬ್ಬ ನಾರದ ಇದ್ದಾನೆ. ಅರ್ಥ ಆಯ್ತು ಸ್ವಾಮಿ ಎಂದು. ಕಲವಿಂಕ ಪಕ್ಷಿಗಳು, ಗುಬ್ಬಚಿತರಾದ ಒಂದು ಪಕ್ಷಿ, ಆ ರೂಪವನ್ನೇ ಹಾಕೊಂಡ್ರು. ಹಿರಣ್ಯಕಶಿಪು ಹೋದ, ಸ್ವಚ್ಛವಾಗಿ ಮಾಡಿಕೊಂಡ ಕೂತ್ಕೊಳ್ಳೋಕೆ ಜಾಗ, ಕೂತ್ಕೊಳ್ಳೋಕೆ ನೀರಿನಲ್ಲಿ ಸ್ನಾನ ಮಾಡಿದ, ಮಡಿ ಹುಟ್ಟ, ಬ್ರಹ್ಮದೇವರನ್ನು ಚಿಂತನೆ ಮಾಡೋಣ ಅಂತ ತಪಸ್ಸಿಗೆ ಇನ್ನೇನು ಪ್ರಾರಂಭ ಮಾಡಬೇಕ್ರೆ ಆ ಪಕ್ಷಿಗಳು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂದ್ಬಿಟ್ಟು ಅಪಶಕುನ ಅಂದ. ಇನ್ನೊಂದು ಮರದ ಕೆಳಗೆ ಕೂತ್ಕೊಂಡ, ಅಲ್ಲೂ ಹಾರಿದ್ದು, ಅಲ್ಲೂ ಅದು ಹೇಳಿದ್ದು. ಹೀಗೆ 4 ಮರಗಳನ್ನು ಸುತ್ತುವ ಕಾಲದಲ್ಲಿ ಓಂ ನಮೋ ನಾರಾಯಣಾಯ ಅಂತ ನಾನು ಹೇಳಿದಾಗ ಇವರ ಬಾಯಿನಲ್ಲೂ ಓಂ ನಮೋ ನಾರಾಯಣಾಯ ಅಂತ. ಈ ಕಡೆ ಶಂಕುಕರ್ಣಾಕ್ಷ ದೇವಸ್ತು ಬ್ರಹ್ಮಶಾಪಶ್ಚ ಭೂತಲೆ. ಶಂಕುಕರ್ಣ ಎಂಬತಕ್ಕಂಥ ದೇವತೆ ಬ್ರಹ್ಮದೇವರ ಹತ್ತಿರದಲ್ಲಿ ಎಡಬಲ ಸೇವಾ ಮಾಡ್ತಾ ಇದ್ರು. ಪುಸ್ತಕಗಳಲ್ಲಿ, ಸಿನಿಮಾಗಳಲ್ಲಿ ತೋರಿಸೋದು ಹೂ ತರೋದು ತಡ ಆಯಿತು ಅಂತ. ಆದ್ರೆ ಹೂ ತರೋದು ಈ ಹೂವಿಂದ ಬ್ರಹ್ಮದೇವರಿಗೆ ಆಗ್ಬೇಕಾದಿದ್ದು ಏನಿಲ್ಲ. ಅಹಿಂಸಾ ಪ್ರಥಮ ಪುಷ್ಪಂ ಇಂದ್ರಿಯ ನಿಗ್ರಹ, ದ್ವಿತೀಯ ಪುಷ್ಪಂ ಭೂತತಯ, ತೃತೀಯ ಪುಷ್ಪಂ ಮಾಡ್ತಕ್ಕಂಥ ಬ್ರಹ್ಮದೇವರಿಗೆ. ಆದ್ರೆ ಬ್ರಹ್ಮದೇವರು ಮೂಲರಾಮದೇವರ ಪೂಜೆ ಮಾಡ್ತಾ ಇದ್ದಾಗ ಆ ದೇವರ ಪೂಜೆ ನಾನ್ಯಾಕೆ ಮಾಡಬಾರದು ಅನ್ನಿಸ್ತು. ದೊಡ್ಡವರು ಮಾಡುವ ಪೂಜೆ ನಾನು ಮಾಡ್ತೇನೆ ಅಂತ ಅನ್ನೋದು ಅದು ಅಪಚಾರ ಅಂದ್ರು. ವಸಿಷ್ಠರ ಸಾಮ್ಯ ಬರಬೇಕು ಅಂತ ಮಾಂಡವ್ಯರ ತಪಸ್ಸು ಮಾಡಿದ್ದಕ್ಕೆ ಶೂಲಾಲೋಕದ ಶಿಕ್ಷೆ ಅಂತ ಯಮ ಹೇಳ್ತಾರಂತೆ. ಅದಕ್ಕೇನಾಯ್ತು, ಆಗ್ರಹ ಮಾಡಿದಂತೆ ಆಗಿ ಅಸುರ ಯೋನಿಯಲ್ಲಿ ಜನಿಸುವಂತ ಶಾಪ ಕೊಟ್ಟರು ಬ್ರಹ್ಮದೇವರು. ಬ್ರಹ್ಮದೇವರ ಹತ್ರ ಎಡಬಲ ಸೇವಾ ಮಾಡ್ಕೊಂಡಿರ್ಬೇಕಾದ್ರೆ ಏನು ಜ್ಞಾನ ಸಂಪಾದನೆ ಮಾಡಿರ್ಬೇಕು. ಅಸುರ ಯೋನಿಯಲ್ಲಿ ಜನಿಸಿದರೆ ಆ ಜ್ಞಾನ ಎಲ್ಲ ಹೊರಟೋಗುತ್ತಲ್ಲ, ಏನ್ ಮಾಡ್ಲಿ ಅಂತ. ಏನು ನಾನು ಕೊಟ್ಟಿರುವಂತ ಶಾಪ ಮಾಡಿಫಿಕೇಶನ್ ಮಾಡ್ಬೇಕಾದವನು ಪರಮಾತ್ಮ ಒಬ್ಬನೇ, ಇನ್ಯಾರಿಲ್ಲ. ಕೇಳ್ಕೋಬೇಕಾದ್ರೆ ಸ್ವಾಮಿ ಶಾಪ ಕೊಟ್ಬಿಟ್ಟಿದ್ದೀನಿ ಎಂಬುದಾಗ ಯಾರು ಹೇಳಿದ್ರು, ಆಗಪ್ಪ ಒಂದು ಕೆಲಸ ಮಾಡು, ಏನ್ ಶಾಪ ಕೊಟ್ಟಿದೆ? ಅಸುರ ಯೋನಿಯಲ್ಲಿ ಜನಿಸು ಅಷ್ಟೇ, ಜ್ಞಾನ ಹೋಗೋದು ಬೇಡ. ಅಸುರ ಯೋನಿಯಲ್ಲಿ ಜನಿಸಲಿ, ಜ್ಞಾನ ಹಾಗೆ ಇರಲಿ, ಮಾಡಿಫಿಕೇಶನ್ ಮಾಡ ಭಗವಂತ. ಅಂತಹ ಜೀವವನ್ನ ಸೇರಿಸಬೇಕಾಗಿದೆ. ಅದಕ್ಕೆ ಈ ಕಲವಿಂಕ ಪಕ್ಷಿಗಳು ಓಂ ನಮೋ ನಾರಾಯಣಾಯ ಅಂತ ಹೇಳಿದಾಗ ಇವತ್ತು ತಪಸ್ಸು ಮಾಡಕ್ಕೆ ಸರಿಯಾದ ಮುಹೂರ್ತ ಇಲ್ಲ ಅಂತ ಮನೆಗೆ ಹೊರಟೋದ ಅವರು. ರಾತ್ರಿ ಕಯಾದುವಿನೊಡನೆ ಏಕಾಂತದಲ್ಲಿ ಇದ್ದಾರೆ. ಆ ಏಕಾಂತದಲ್ಲಿ ಇರ್ತಕ್ಕಂತಹ ಕಾಲದಲ್ಲಿ ಕಯಾದು ಕೇಳ್ತಾಳೆ, ಏನ್ರಿ 10,000 ವರ್ಷ ತಪಸ್ ಮಾಡ್ಕೊಂಡು ಹೋಗ್ತೀನಿ, 10 ಗಂಟೆ ಒಳಗೆ ವಾಪಸ್ ಬಂದ್ಬಿಟ್ರಿ ಅಂದ್ಲು. ಹೌದು, ಏನಾಯ್ತು? ಹೋದೆ, ಕೂತ್ಕೊಂಡೆ, ನಾನೆಲ್ಲ ಸಿದ್ಧ ಮಾಡ್ಕೊಂಡೆ, ಬ್ರಹ್ಮದೇವರ ಮನಸ್ಸನ್ನು ಮಾಡಬೇಕು ಅಂತ ತಪಸ್ಸಿಗೆ ತೊಡಗಬೇಕು, ಧ್ಯಾನ ಮಾಡಬೇಕು ಅನ್ನೋದ್ರಲ್ಲಿ ದುಷ್ಟ ಪಕ್ಷಿಗಳು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳ್ಬಿಟ್ಟು ಖುಷಿಯಾಗೋಯ್ತು ಅವರಿಗೆ, ದಯಾದುವಿ. ನಮ್ಮ ಯಜಮಾನ್ರ ಬಾಯಿಂದ ಓಂ ನಮೋ ನಾರಾಯಣಾಯ ಬಂತಲ್ಲ, ಅಣಕದಿಂದಾಗಲಿ, ಡಂಬದಿಂದಾಗಲಿ, ಎದ್ದಾಗಲಿ, ಬಿದ್ದಾಗಲಿ ನಾರಾಯಣನ ಸ್ಮರಣೆ ಮಾಡಿದ್ರಲ್ಲ. ಆಮೇಲೆ ಏನಾಯ್ತು, ಇನ್ನೊಂದು ಮರದ ಕೆಳಗೆ ಹೋಗಿ ಕೂತ್ಕೊಂಡೆ, ಅಲ್ಲೂ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಹೀಗೆ 16 ಸರ್ತಿ ಅವನ ಬಾಯಿಯಿಂದ ಓಂ ನಮೋ ನಾರಾಯಣ ಹೇಳುತ್ತಿರುವ ಕಾಲದಲ್ಲಿ ಅಘಟಿತ ಘಟನಾಪಟುವಾದ ನಮ್ಮ ಸ್ವಾಮಿ ಈ ಶಂಕುಕರ್ಣಾಕ್ಷಿ ದೇವಸ್ತು ಬ್ರಹ್ಮಶಾಪಸ್ಥ ಭೂತಲೆ ಇವನನ್ನ ಜೀವವನ್ನು ಸೇರಿಸ್ಬಿಡ್ತಾನಂತೆ. ಗರ್ಭಾಧಾನವನ್ನು ಮಾಡಿಸಬೇಕು. ಅಂದ್ರೆ ನಾರಾಯಣ ನಾಮಸ್ಮರಣೆ ಪೂರ್ವಕವಾಗಿ ಗರ್ಭಾಧಾನ ಅಂತ ತಿಳಿದಿದ್ದೀವ. ನಾವೆಲ್ಲ ಮಂತ್ರ ಹೇಳ್ತಾ ಇರ್ತೀವಲ್ಲ, ಎಲ್ಲ ಮಂತ್ರ ಅರ್ಥ ತಿಳ್ಕೊಂಡಿದ್ದೀವೇನೋ? ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೀವಿ, ಬೇರೆಯವರು ಹೇಳ್ತಾರೆ. ಸಹಸ್ರಾಕ್ಷ ಈಶಾ ಪುರುಷ, ಸಹಸ್ರಾಕ್ಷ ಸಹಸ್ರಪ ಭಗವಂತ ನಿರಾಕಾರ ಅಂತ ಹೇಳ್ತಾರೆ. ಆದ್ರಿಂದ ಅರ್ಥ ತಿಳ್ಕೊಂಡು ತಿಳ್ಕೊಳ್ತಾ ಹೇಳ್ತಿರೋ ಅದರ ಕೆಲಸ ಅಂತೂ ಮಾಡ್ತಾ ಇದೆ. ಹಾಗೆ ನಾರಾಯಣ ಸ್ಮರಣ ಪೂರ್ವಕ ಹುಟ್ಟಿದ ಗರ್ಭಿಣಿ ಆಗೋದು ಅವಳು. ಮಾರನೇ ದಿವಸ ಮತ್ತೆ ತಪಸ್ಸು ಹೊರಟ, ಇವತ್ತು ಹೋಗೋಣ ಅಂತ ಅವನು ತಪಸ್ಸಿಗೆ ಹೋಗಿದ್ದಾನೆ. ಎಂದಿನಂತೆ ತಪಸ್ಸನ್ನು ತಾನು ಮಾಡ್ತಾ ಇದ್ದಾನೆ. ಈ ಕಡೆಯಲ್ಲಿ ಗರ್ಭಧಾರಣೆ ಮಾಡಿದ್ದಾಳೆ ಅಂತ ಹೋಗಿ ಇಂದ್ರ ಏನು ಮಾಡಿದ, ಅವಳನ್ನ ದರ 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 ಎಳ್ಕೊಂಡು ಹೋಗ್ತಾ ಇದ್ದ. ನಾರದರು ಎದುರಿಗೆ ಬಂದರು. ಏನ್ ಮಾಡ್ತಾ ಇದೀಯೋ ಇಂದ್ರ ಅಂದ್ರು. ಹಿರಣ್ಯಕಶಿಪುವಿನ ಪಿಂಡ ಬೆಳೀತಾ ಇದೆ ಇವಳ ಗರ್ಭದಲ್ಲಿ. ಹಿರಣ್ಯಕಶಿಪುವಿನ ಲೋಕಕಂಟಕ ಆಗಿದ್ದಾನೆ, ಆದ್ದರಿಂದ ನಾಶ ಮಾಡ್ತೀನಿ. ಅಲ್ಲೋ, ಪತಿ ಇಲ್ಲದ ಕಡೆಯಲ್ಲಿ ಸತಿಯೋರ್ವಳೆ ಇರುವಲ್ಲಿ ಎತ್ತಿತಾನು ಬರಬಾರದು ಅಂತ ಇದೆ. ಅಂತಂದ್ರಲ್ಲಿ ನೀನು ದೇವರ ದೇವ, ಗಂಡ ಮನೆಯಲ್ಲಿ ಇದ್ದೇ ಇರ್ತಕ್ಕಂಥ ಕಾಲದಲ್ಲಿ ಒಬ್ಬ ಗರ್ಭಿಣಿಯನ್ನೇ ಎಳ್ಕೊಂಡು ಹೋಗ್ತಾ ಇದ್ದೀನಿ, ನಾಚಿಕೆ ಆಗಲ್ವ ನಿಮಗೆ? ಹೌದು, ದೇವತೆಗಳಿಗೆಲ್ಲ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಇದರಿಂದ. ಹಾಗೆ ಮಾಡಬೇಡ. ಗರ್ಭದಲ್ಲಿ ಇರ್ತಕ್ಕಂಥ ಪಿಂಡ ದುಷ್ಟ ಅಂತ ಹೆಂಗೆ ಹೇಳ್ತೀಯ? ಮುಳ್ಳು ಗಿಡದ ಮಧ್ಯದಲ್ಲಿ ಗುಲಾಬಿ ಹೂ ಬಿಡುತ್ತೆ, ಹೌದು ಅಲ್ಲ? ಮತ್ತೆ ಅಸುರ ಕುಲ ಎಂಬತಕ್ಕಂಥ ಮುಳ್ಳು ಗಿಡದ ಮಧ್ಯದಲ್ಲಿ
ಗುಲಾಬಿ ಹೂವಿನಂತಹ ಒಂದು ಕೂಸು ಜನಿಸುತ್ತೆ ಅಂದ್ರು. ಹರಿಭಕ್ತ ಅಂದ್ರು. ಕೂಡಲೇ ಗಡಗಡ ನಡುಗಿ ಬಿಟ್ಟ. ಕಯಾದೇವಿಗೆ ಪ್ರದಕ್ಷಿಣೆ ಬಂದ, ನಮಸ್ಕಾರ ಮಾಡಿದ. ಯಾರಿಗೆ ನಮಸ್ಕಾರ ಮಾಡಿದ್ದು? ಕಯಾದೇವಿಗ ಅಲ್ಲ, ಗರ್ಭದಲ್ಲಿ ಇದ್ದ ಶಿಶುವಿಗೆ. ಇಂದ್ರನ ಕಕ್ಷೆ ಏನು, ಪ್ರಹ್ಲಾದನ ಕಕ್ಷೆ ಏನು? ಹೆಂಗ್ ನಮಸ್ಕಾರ ಮಾಡಿದ ಅಂದ್ರೆ ಆರ್ಯವಾಯುನಾಚ ಸಮಾವಿಷ್ಟ. ವಾಯುದೇವರ ಆವೇಶ ಗರ್ಭದಲ್ಲಿ ಇದ್ದಾಗಲೇ ಬಂತಂತೆ ಪ್ರಹ್ಲಾದನಿಗೆ. ಅದಕ್ಕೋಸ್ಕರವಾಗಿ ಇಂದ್ರನಿಂದ ನಮಸ್ಕಾರವನ್ನು ತಗೊಂಡ ಅಂದ್ರೆ ಅರ್ಥ ಏನು ಅಂದ್ರೆ ದೇವತೆಗಳ ಒಡೆಯ ಇಂದ್ರ. ದೇವತೆಗಳ ಒಡೆಯ ಅಂದಮೇಲೆ ಎಲ್ಲ ದೇವತೆಗಳು ಶರಣಾದರು ಅಂತ ಅರ್ಥ. ಆದ್ದರಿಂದ ಇವತ್ತು ಇಂದ್ರನ ವೈಭವ ಎಲ್ಲಿ ಇದೆ? ಮಂತ್ರಾಲಯದಲ್ಲಿದೆ. ಸುರಪಲಾಲಯದಂತೆ ಮಂತ್ರಾಲಯ. ಅಭಿನವ ಜನಾರ್ದನ ವಿಠಲ ದಾಸರು ಒಂದು ಕೀರ್ತನೆ ಮಾಡ್ತಾರೆ, ಸುರಪನಾಲಯದಂತೆ ಮಂತ್ರಾಲಯ. ಅಲ್ಲ, ಸುರಪ ಇಂದ್ರ ದೇವತೆಗಳ ಒಡೆಯ. ದಿನ ದಿನಕ್ಕೆ ಇಲ್ಲಿ ನೂತನ ಉತ್ಸವಗಳಾಗುವುದು, ದಿನ ದಿನಕ್ಕೆ ಇಲ್ಲಿ ಅನ್ನದಾನ ನಡೆಯುವುದು. ಯಾವುದರಿಂದ? ಅವತ್ತೇ ಬರೆದಿದ್ದಾರೆ ಗೋಪಾಲದಾಸರು. ರಾಘವೇಂದ್ರ ಎಂಬ ರೂಪ ತಾನೆಯಾಗಿ ರಾಘವೇಂದ್ರ ಎಂಬ ನಾಮ ಇಟ್ಟುಕೊಂಡು ರಾಘವೇಂದ್ರನನ್ನು ಮಾಡಿದಂತ ಕೀರ್ತಿ ರಾಘವೇಂದ್ರನಿಗೆ ತಂದೀವ ರಾಘವೇಂದ್ರ ನಾಮ ಗೋಪಾಲ ಬಿಟ್ಟಲ್ಲ. ಅವತ್ತು ತಾವು ಹೇಳ್ತಾರೆ ಪ್ರಹ್ಲಾದರಾಜನಿಗೆ ವಾಯುದೇವರ ಆವೇಶ ಇದ್ದಿದ್ದರಿಂದ ಕೃತಿಯುಗದ ಕಥೆ ಆದರೂ ಕಲಿಯುಗದಲ್ಲೂ ಪ್ರಹ್ಲಾದರಾಜರ ಉತ್ಸವ ನಡೀತಾ ಇದೆ ಎಲ್ಲ ಕಡೆಯಲ್ಲಿ ಎಂಬುದಾಗಿ ತಾವು ಹೇಳುತ್ತಾರೆ. ಆಯಿತು, ಈ ಕಡೆ ತಪಸ್ಸು ಮಾಡ್ತಾ ಇದ್ದಾನೆ. ಆ ಇಂದ್ರ ಬಿಟ್ಟ ಹೊರಟೋದ. ಕಯಾದವನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು ನಾರದರು. ವಿಷ್ಣು ರಹಸ್ಯವನ್ನು ಉಪದೇಶ ಮಾಡಕ್ಕೆ ಶುರು ಮಾಡಿದರು. ವಿಷ್ಣುವಿನ ತತ್ವಗಳನ್ನು ಉಪದೇಶ ಮಾಡಕ್ಕೆ ಶುರು ಮಾಡಿದರು. ಪುರಾಣ ಕೇಳಕ್ಕೆ ಶುರು ಮಾಡಿದ. ಯಾವಾಗ ಪುರಾಣ ಕೇಳಬೇಕು? ಗರ್ಭದಲ್ಲಿದ್ದಾಗಲೇ ಪುರಾಣ ಕೇಳಬೇಕು ಪ್ರಾರಂಭ ಮಾಡಿದ. ನೋಡ್ರಿ, ನಾರಾಯಣ ಸ್ಮರಣ ಪೂರ್ವಕವಾಗಿ ಗರ್ಭಧಾನ ಆಯಿತು. ಆಮೇಲೆ ಗರ್ಭದಲ್ಲಿ ಕೂತ್ಕೊಂಡು ಪುರಾಣ ಕೇಳಿದ. ಗರ್ಭಿಣಿ ಸ್ತ್ರೀಯರು ಭಾಗವತವನ್ನ ಕೇಳಿದರೆ, ಹರಿವಂಶವನ್ನ ಕೇಳಿದರೆ, ಸತ್ಕುಲ ಪ್ರಸೂತರಾಗಿರ್ತಕ್ಕಂಥ ಹರಿಗುರು ಭಕ್ತರಾಗಿರ್ತಕ್ಕಂಥ ಮಕ್ಕಳು ಜನಿಸ್ತಾರೆ ಎಂಬುದಾಗಿ ಕಾಣಿದೆ. ಆದ್ದರಿಂದ ಇವನು ತಪಸ್ಸನ್ನ ಮಾಡಿದ. ತಪಸ್ಸಿನ ಜ್ವಾಲೆ ಎಲ್ಲ ಲೋಕಗಳಿಗೆ ಹರಡುತ್ತಾ ಇದೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಬೇಕು. ಪ್ರತ್ಯಕ್ಷ ಆದರು. ಆದ ಕೂಡಲೇ ಏನೆಯ ವರ ಬೇಕು ಅಂತಂದ್ರು. ಮರಣ ಬಾರದ ತೆರವರವ ಕರುಣಿಸೋ, ಮರಣ ಬರಬಾರದು ನನಗೆ, ಹಾಗೆ ವರವನ್ನು ಕರುಣಿಸು ಅಂತಂದ್ರು. ಅದು ಕೊಡಕ್ ಸಾಧ್ಯ ಇಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟದವರೆಲ್ಲ ಸಾಯಲೇಬೇಕಂತ ಎಂಬುದಾಗಿ ತಾನು ಹೇಳಿದಾಗ ಯಾವುದಾದ್ರೂ ಒಂದು ರೀತಿಯಿಂದ ಮರಣ ಬೇಡ, ಇಲ್ಲ ಯಾವುದಾದ್ರೂ ಒಂದು ರೀತಿಯಿಂದ ಮರಣ ಬರಲಿ. ಸರಿ, ಹೆಂಗಾದ್ರೆ ಕೇಳ್ತೀನಿ ಅಂತ ನಿಮಗೆಲ್ಲ ಗೊತ್ತಿದೆ. ಒಳಗೆ ಮರಣ ಬೇಡ, ಹೊರಗೆ ಮರಣ ಬೇಡ, ಜಡ ವಸ್ತುವಿನಿಂದ ಮರಣ ಬೇಡ, ಚೇತನ ವಸ್ತುವಿನಿಂದ ಮರಣ ಬೇಡ, ಹಗಲು ಮರಣ ಬೇಡ, ರಾತ್ರಿ ಮರಣ ಬೇಡ, ನಿನ್ನಿಂದ ಸೃಷ್ಟಿಯಾಗಿರ್ತಕ್ಕಂಥ ಯಾವ ವಸ್ತುವಿನಿಂದ ಮರಣ ಬೇಡ ಅಂತ ದ್ವೇಷದ. ನನ್ನನ್ನೇ ಸೃಷ್ಟಿ ಮಾಡಿರುವಂತ ಒಂದು ವಸ್ತು ಇದೆ, ಅದ್ ನೋಡ್ಕೊಳ್ಳುತ್ತೆ ಬಿಡು ಅಂತ ಭಗವಂತನ ಹೋಗಿ ಹೇಳಿದೆ, ಹಿಂಗೆ ವರ ಕೊಟ್ಬಿಟ್ಟಿದ್ದೀನಪ್ಪ, ಏನಾದರೂ ಮಾಡು. ಸರಿ, ನಾ ಮಾಡ್ತೀನಿ ಬಿಡು ಅಂತಂದ. ಯಾಕೆಂದ್ರೆ ಅವನ ಮಗನನ್ನೇ ಅವನು ಹಿಂಸೆ ಮಾಡ್ತಾನೆ ಮುಂದೆ. ಆವಾಗ ಅವನನ್ನ ಏನೇ ವರ ಇರಲಿ ಸಮಾರ ಮಾಡ್ತೀನಿ ಎಂಬುದಾಗಿ ತಾವು ಹೇಳ್ತಾರೆ. ಪ್ರಹ್ಲಾದ ದೇವರು ರಾಜನ ವಾಯುದೇವರ ಆವೇಶ ಹೊಂದಿದ್ದ ದೇವತೆ ಹಿರಣ್ಯಕಶ್ಯಪುವನ್ನು ಸಂಹರಿಸಿದ ಭಗವಂತ ಪ್ರಹ್ಲಾದನನ್ನು ಸಂರಕ್ಷಣೆ ಮಾಡಿದ. ಹಿರಣ್ಯಕಶ್ಯಪುವಿನ ದೋಷ ಅವನ ವಿನಾಶಕ್ಕೆ ಕಾರಣ, ಪ್ರಹ್ಲಾದನ ಗುಣ ಅವನ ಉದ್ಧಾರಕ್ಕೆ ಕಾರಣ. ಭೀಷ್ಮಾಚಾರ್ಯರಿಗೆ ಇಚ್ಛಾಪರಣಿಗಳಾಗಿದ್ದರಂತೆ. ಹಾಗೆ ನಾರದರು ಕಯಾದರಿಗೆ ಇಚ್ಛಾ ಪ್ರಸವ ಆಗಲಿ ವರ ಕೊಟ್ಟಿದ್ದರು. ಹಿರಣ್ಯಕಶ್ಯಪು ತಪಸ್ಸು ಮುಗಿಸಿಕೊಂಡು ಬರೋ ಹೊತ್ತಿಗೆ ಪ್ರಹ್ಲಾದ ಹುಟ್ಟಿದ್ದಾನೆ. ಷೋಡಶ ಸಂಸ್ಕಾರಗಳು ಮಾಡಬೇಕು. ಜಾತಕರ್ಮ, ನಾಮಕರಣ ಇತ್ಯಾದಿಗಳನ್ನು ಮಾಡಿದ. ಕಡೆಗೆ ಮುಂಜಿ ತನಕನೂ ಮಾಡಿದ್ರು, 7 ವರ್ಷಕ್ಕೆ ಮುಂಜೆನೂ ಮಾಡಿದ ಅವನು. ಆಮೇಲೆ ಇವನು ಅರಮನೆ ಒಳಗೆ ಇದ್ರು ಗುರುಮನೆ ತಪ್ಪುವಂಗಿಲ್ಲ. ಆಗಿನ ಕಾಲ ಷಂಡಾಬರ್ಕರ ಶಾಲೆಗೆ ಕಳಿಸಿದ, ಅವರಿಂದ ಉಪದೇಶ ಪಡೀಲಿ ಅಂತಂದ. ನೋಡ್ರಿ ಹೆಂಗಿದೆ, ಇಬ್ಬರು ದೈತ್ಯರ ಮಗನೇ. ಪ್ರಹ್ಲಾದ ಹಿರಣ್ಯಕಶ್ಯಪುವಿನ ಮಕ್ಕಳಲ್ಲಿ ಹಿರಿಯ. ಹಿರಣ್ಯಕಶ್ಯಪು ಪ್ರಹ್ಲಾದ ಸಂಬಂಧದಲ್ಲಿ ತಂದೆ ಮಕ್ಕಳು, ಸ್ವಭಾವದಲ್ಲಿ ತೀರ ವಿಲಕ್ಷಣ. ಧನಕನಕಾದಿಗಳೇ ಹಿರಣ್ಯ. ಕಶ್ಯಪು ಅಂದ್ರೆ ಭೋಗ ವಿಲಾಸಗಳು. ಹಿರಣ್ಯಕಶ್ಯಪುವಿನ ಜೀವನದ ಪರಮಾದರ್ಶ ಅದು. ಇದಕ್ಕೆ ವಿರುದ್ಧವಾದ ಶೈಲಿ ಪ್ರಹ್ಲಾದನದು. ಭೌತಿಕ ವಸ್ತುಗಳು ಬೇಡ, ಆಧ್ಯಾತ್ಮವನ್ನೇ ನಂಬಿದ ವಿರಕ್ತ ಜೀವನ. ಹಿರಣ್ಯಕಶ್ಯಪು
ಲಕ್ಷ್ಮಿಯ ದಾಸ. ಪ್ರಹ್ಲಾದ ಲಕ್ಷ್ಮೀಪತಿಯ ದಾಸ ಅಷ್ಟೇ. ತಂದೆ ಮಗನಿಗೆ ಒಗಟಾದ, ಮಗ ತಂದೆಗೆ ಒಗಟಾದ. ಅವನಿಗೆ ವಿಷಯದ ನೆಂಟು, ಇವನಿಗೆ ವಿಷ್ಣುವಿನ ನೆಂಟು. ಅವನಿಗೆ ದುರ್ಗತಿ, ಇವನಿಗೆ ಸದ್ಗತಿ. ಚಂಡಾಮರ್ಕರ ಮನೆಯಲ್ಲಿ ಪ್ರಹ್ಲಾದನಾದರ ವಿದ್ಯಾಭ್ಯಾಸ. ಅವರ ಪಠ್ಯದಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ವಿಚಾರ ಇತ್ತು. ಭಗವಂತನ ವಿಚಾರ ಹೇಳ್ರಿ, ಮೋಕ್ಷದ ವಿಚಾರ ಹೇಳ್ರಿ, ಜಗತ್ತಿನ ವಿಚಾರ ಎಲ್ಲ ಹೇಳ್ತೀರಿ, ಜಗನ್ನಾಥನ ವಿಚಾರ ಬಿಟ್ಬಿಟ್ರಲ್ಲ ಅಂದ. ನಿಮ್ಮ ಸಿಲೆಬಸ್ ಅಲ್ಲೇ ಇಲ್ಲ, ನಾನೇನ್ ಮಾಡಲಿ, ಸಿಲೆಬಸ್ ಅಲ್ಲಿ ಇರೋದೇ ಹೇಳಬೇಕು ಎಂಬುದಾಗಿ. ಹಿರಣ್ಯಕಶ್ಯಪನಿಗೆ ಆಶ್ಚರ್ಯವೋ ಆಶ್ಚರ್ಯ. ಪ್ರಹ್ಲಾದನ ವಿಷ್ಣು ಭಕ್ತಿ, ವಿಷಯ ವಿರಕ್ತಿ ತಮಾಷೆಯಂತೆ ಕಾಣ್ತಾ ಇದೆ. ಏನೋ ಸಣ್ಣ ಹುಡುಗ ಗೊಂಬೆ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ ಮೊದಲು. ಆಮೇಲೆ ಇವನ ಬುದ್ಧಿ ವಿಕಾರವಾಗಿದೆ ಅಂತ ಚಂಡಾಮರ್ಕರ್ಗೆ ಹೇಳ್ಕಳಿಸ್ತಾ ಗಡಗಡ ನಡುತ್ತಾ ಇದ್ದಾರೆ. ಅವರು ಡಿಸ್ಮಿಸ್ ಆಗೋ ಗ್ಯಾರಂಟಿ ಇಟ್ಕೊಂಡ್ರು. ಇವನಿಂದ ಕುಲ ಹಾಳಾಗತ್ತೆ ಅಂದ್ರು. ಕುಲದ ಉದ್ಧಾರ ಆಗತ್ತೆ ಅಂತ ಗೊತ್ತಿರಲಿಲ್ಲ ಪಾಪ. ಪ್ರಹ್ಲಾದ ದೈತ್ಯ ಕುಲವೆಂಬ ಶ್ರೀಗಂಧದ ತೋಟದಲ್ಲಿ ಹುಟ್ಟಿದ ಮುಳ್ಳಿನ ಗಿಡದಂತೆ ಕಂಡ. ದೈತ್ಯ ಕುಲವೆಂಬ ಮುಳ್ಳಿನ ಕಾಡಿನಲ್ಲಿ ಹುಟ್ಟಿದ ಶ್ರೀಗಂಧದ ಬಳ್ಳಿ ಆಗಿದ್ದ. ಹಿರಣ್ಯಕಶ್ಯಪು ಪ್ರಹ್ಲಾದನನ್ನ ಪ್ರಶ್ನೆ ಮಾಡ್ತಾನೆ, ಏನಪ್ಪ ನೀನು ಕಲ್ತಿರೋದ್ರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ವಿಷಯ ಹೇಳ್ತೀಯಾ ಅಂದ. ಭೇಷ್ ಅಂದ. ಗುರುಗಳಿಂದ ಕಲ್ತಿರೋದ್ರಲ್ಲಿ ಹೇಳುವುದ್ರೆ ಇರ್ತಿರ್ಲಿಲ್ಲ, ಗುರುಗಳಿಂದ ಏನು ಕಲ್ತೇ ಇರಲಿಲ್ಲ. ಯಾಕೆ ಅಂದ್ರೆ ಗುರುಗಳು ಹೇಳೋದೆಲ್ಲ ಕೇಳ್ತಾ ಇದ್ದ, ಆದ್ರೆ ಅದನ್ನ ಯಾವುದನ್ನು ಆಚರಣೆ ಮಾಡ್ತಾ ಇರಲಿಲ್ಲ. ಯಾಕೋ ಆಚರಣೆ ಮಾಡಲ್ಲ ಅಂತ ಹೇಳಿದ್ರು. ಭಕುತಿ ಪುಟ್ಟುವ ಶಾಸ್ತ್ರ ಅದರಲ್ಲಿ ಇಲ್ಲ, ಮುಕುತಿ ನೀಡುವಂತ ಪಠ್ಯ ಇಲ್ಲ, ಯುಕುತಿಯಿಂದ ಅರಸನ ಸ್ತೋತ್ರ ಮಾಡು ಅಂತ ಹೇಳ್ತಾರೆ. ಲಘುವಿ ಅರಸನ ಮಹಿಮೆಯನ್ನು ಬಿಟ್ಟು ಈ ಒಂದು ಲೌಕಿಕದ ಅರಸನ ಮಹಿಮೆ ಹೇಳೋದಕ್ಕೆ ನಾನು ತಯಾರಿಲ್ಲ ಅಂತ. ಅರಸ ಒಂದು ದಿವಸ ಶುಕ್ರಾಚಾರ್ಯರನ್ನ ಕರೆಸಿದ. ಅವರು ಪಾಠ ಹೇಳ್ರಿ ಇಂದ ಸಾಮ ದಾನ ಭೇದ ದಂಡ ಎಲ್ಲ ಉಪಾಯಗಳನ್ನು ಮಾಡಿದರು. ಮತ್ತೆ ಕರ್ಕೊಂಡು ಬಂದ್ರು. ಏನ್ ಕಲ್ತಿದ್ದೀಯೋ ಅಂದ. ಶ್ರವಣಂ ಅಂದ. ಭೇಷ್ ಅಂದ. ನನ್ನ ಕಥೆಯ ಶ್ರವಣವನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಕೀರ್ತನಂ ಅಂದ. ಹೌದೌದಪ್ಪ, ರಾಜನ ಕೀರ್ತನೆ ಮಾಡ್ಬೇಕೆಲ್ರು, ಗುಡ್ ಅಂದ. ಓ ಹಿಂಗ್ ತಿಳ್ಕೊಂಡು ತಪ್ಪ ಅಂತ ವಿಷ್ಣೋ ಅಂತ ಇಟ್ಟಾನೆ. ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ. ವಿಷ್ಣು ಕಥಾ ಶ್ರವಣಂ, ವಿಷ್ಣು ಕಥಾ ಕೀರ್ತನಂ, ವಿಷ್ಣು ಸ್ಮರಣಂ, ವಿಷ್ಣು ಪಾದ ಸೇವನಂ. ಒಂದೊಂದು ಭಕ್ತಿ ಸಾಕಿದ್ರೆ ಒಂದೊಂದು ಜನ್ಮಕ್ಕೆ. 9 ವಿಧವಾದ ಭಕ್ತಿ ಒಂದೇ ಜನ್ಮದಲ್ಲಿ ಬರಲ್ಲ ಖಂಡಿತವಾಗಿ. ಶ್ರವಣ ಮಾಡಿ ಪರೀಕ್ಷಿತರಾದ ಮುಕ್ತಿಯನ್ನು ಪಡ್ಕೊಂಡ. ಶ್ರವಣ ಮಾಡಿ ನೋಡ್ರಿ, ಅರ್ಜುನ ಭಗವಂತನಿಂದ ಗೀತೆ ಶ್ರವಣ ಮಾಡಿದ. ಅವನ ಮಗ ಅಭಿಮನ್ಯು ಚಕ್ರವ್ಯೂಹಕ್ಕೆ ನುಗ್ಗೋದನ್ನು ಶ್ರವಣ ಮಾಡಿದ. ಅವನ ಮಗ ಪರೀಕ್ಷಿತ ಭಾಗವತ ಶ್ರವಣ ಮಾಡಿದ. ಅವನ ಮಗ ಜನಮೇಜಯ ಮಹಾಭಾರತವನ್ನು ಶ್ರವಣ ಮಾಡಿದ. ಶ್ರವಣ ಮಾಡುವ ವಂಶವೇ ಆಗೋಯಿತು, ಅದರಿಂದ ಮುಕ್ತಿ ಪಡ್ಕೊಂಡ್ರು. ಇನ್ನು ಕೀರ್ತನ ಮಾಡೋರು ಶುಕಾಚಾರ್ಯರು, ನಾರದರು, ಇಂಥವರು. ಸ್ಮರಣ ಮಾಡೋದು ಧ್ರುವ. ಎದ್ದಾಗ ಬಿದ್ದಾಗ ಎಳೆದಾಗ ಕೂತಾಗ ಎಲ್ಲ. ಮಕ್ಕಳಾಡಿಸುವಾಗ, ಮಡದಿಯೊಳ ಅಕ್ಕರಿಗೆ ನಡೆಯುವಾಗ, ಹಯಪಲ್ಲಕ್ಕೆ ಗಜ ಮೊದಲಾದದ್ದು ಏರಿ ಬರುವಾಗ, ಬಿಕ್ಕುವಾಗ, ಆಕಳಿಸುವಾಗ, ದೈವಕೀರ್ತನೆಯನ್ನು ಸ್ಮರಿಸಿದ ಸಿಕ್ಕ ಯಮದೂತರಿಗೆ ಎಂತಾಯ್ತು. ಏನ್ ಬಡಿ ಉಟ್ಕೊಂಡು ಕೂತ್ಕೊಂಡು ಹೇಳಬೇಕು ಅಂತೇನಿಲ್ಲ, ಯಾವಾಗ ಬೇಕಾದರೂ ಭಗವನ್ ಸ್ಮರಣೆ ಮಾಡಬಹುದು ಎಂಬುದಾಗಿ. ಇನ್ನು ಪಾದ ಸೇವನ ಅಂದ್ರೆ ಲಕ್ಷ್ಮೀದೇವಿ, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ, ಅವಳಿಗೆ ಅಧಿಕಾರ ಇರೋದು. ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಅವ್ರೇನಿದ್ರು ಸ್ತೋತ್ರ ಮಾಡ್ಬೇಕಷ್ಟೇ ಹೊತ್ತು ಅಂತಂದ್ರು. ಪಾದ ಅಂದ್ರೆ ಸ್ವರೂಪ ಅಂತ ಒಂದು ಅರ್ಥ ಇದೆ. ಉತ್ತಮ ಸ್ವರೂಪತ್ತು ಪಾದ ಶಬ್ದೇನ ಭಣ್ಯತೆ ಅಂತ. ಭಗವಂತನ ಸ್ವರೂಪ ಎಂಥದ್ದು, ಅವನ ಮಹಿಮೆ ಎಂಥದ್ದು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಪಾದ ಸೇವನ. ಅರ್ಚನಂ, ಅದನ್ನು ತಿಳ್ಕೊಂಡವ್ರು ವಾಯುದೇವರು. ಅರ್ಚನಂ, ಪೂಜೆ ಮಾಡ್ಬೇಕಂತೆ. ನಾವು ಮಾಡೋ ಸಾಲಿಗ್ರಾಮ ಪೂಜೆ ಅಲ್ಲ. ಸಾಲಿಗ್ರಾಮಕ್ಕೆ ನೀರು ಹಾಕ್ತೀವಿ ಚಲ್ತೀವಿ, ನೀರು ಹಾಕ್ತೀವಿ ಚಲ್ತೀವಿ. ಈ ಪೂಜೆ ಹೇಳಿದ್ರೇನು? ಋತು ಚಕ್ರವರ್ತಿ ಮಾಡಿದ್ದಂತೆ. ಗಾತ್ರವೇ ಮಂದಿರ, ಹೃದಯವೇ ಮಂಟಪ, ನೇತ್ರವೇ ಮಹಾದೀಪ, ಹಸ್ತ ಚಾಮರವು, ಯಾತ್ರೆ ಪ್ರದಕ್ಷಿಣೆ, ಶಯನ ಮಾತುಗಳೆಲ್ಲ ನಮಸ್ಕಾರಗಳು. ಏನ್ ಬೇಕಪ್ಪ ಇದಕ್ಕೆ? ಗಾತ್ರ ಅಂದ್ರೆ ದೇಹ, ಹೃದಯವೇ ಮಂಟಪ, ನೇತ್ರವೇ ಮಹಾದೀಪ, ಹಸ್ತ ಚಾಮರವು. ಯಾತ್ರೆ ಅಂದ್ರೆ ಹೇಳ್ತಾನೆ, ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆ ಯಾಕೆ, ಎನ್ನಲ್ಲಿ ಬರಿತ ಸಾಧನೆಗಳು ಇರುತ್ತಿರಲು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸಿ. ನಮ್ಮ ದೇಹದಲ್ಲೇ ಸಕಲ ವಸ್ತುಗಳು ಇದೆ ಅಂತ ಅರ್ಚನೆಯನ್ನು ಮಾಡಬೇಕು. ವಂದನ, ಉದ್ಧವ, ಅಕ್ರೂರ,
ನಂದಗೋಕುಲಕ್ಕೆ ಬಂದರು, ಬೃಂದಾವನಕ್ಕೆ ಬಂದರು. ಇದು ಕೃಷ್ಣ ಅಡ್ಡಾಡಿದ ಕ್ಷೇತ್ರ, ಗೋಪಿಕಾಸ್ತ್ರೀಯರು ಅಡ್ಡಾಡಿದ ಕ್ಷೇತ್ರ, ಹಸುಗಳು ಅಡ್ಡಾಡಿದ ಕ್ಷೇತ್ರ ಅಂತ ಹೇಳಿ ಮತ್ತೆ ಮತ್ತೆ ನಮೋ ನಮೋ ನಾಥ, ನಮೋ ನಮಸ್ತೆ, ನಮೋ ನಮೋ ರಾಮ, ನಮೋ ನಮಸ್ತೆ ಅಂತ ಹೇಳ್ತಾ ನಮಸ್ಕಾರ ಮಾಡಿಕೊಂಡು ಹೊರಡಾಡಿಕೊಂಡು ಬಂದರು. ಅಲ್ಲಿಂದ ದಾಸ್ಯ ರಾವಣನ ಸಭೆ ಒಳಗೆ ನೀನು ಯಾರು ಅಂತ ಕೇಳಿದಾಗ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದ ನಮ್ಮ ಹನುಮಂತ. ದಾಸ ಅಂತ ಹೇಳ್ಕೊಳ್ಳಕ್ಕೆ ಕೆಲವರಿಗೆ ಅನುಮಾನ ಬರ್ತದೆ, ಅವಮಾನ ಆಗೋಗುತ್ತೆ ಅಂತ ತಿಳ್ಕೊತಾರೆ. ದಾಸೋಹಂ ತತ್ವವನ್ನು ಮಾಡಿದವರು ಮಧ್ವಾಚಾರ್ಯರು. ಸಖ್ಯ ಭಗವಂತ ನಮ್ಮ ಸಖ. ಎನ್ನ ಹೇಳಿದ್ವಲ್ಲ, ಪುರಂಜನ ಅಂತಂದ್ರೆ ಜೀವ, ಅವಿಜ್ಞಾತ ಅಂದ್ರೆ ಭಗವಂತ, ಅವನು ನಮ್ಮ ಸಖ. ಅಲ್ಲಿ ಸಖ್ಯ ಭಕ್ತಿ ಮಾಡಿದವನು ಯಾರು? ಸುಧಾಮ, ಅರ್ಜುನ. ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ, ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ ಹೇಳಿದ್ನಲ್ಲ. ಆತ್ಮನಿವೇದನ, ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಳ್ತಾನೆ ಬಲಿ ಚಕ್ರವರ್ತಿ. 14 ಲೋಕಗಳನ್ನು 2 ಕಾಲಗಳಿಂದ ಅಳೆದಾಗ 3ನೇ ಕಾಲ ಎಲ್ಲಿಡಬೇಕು ಅಂದಾಗ ನನ್ನ ತಲೆ ಮೇಲೆ ಇಡು ಸ್ವಾಮಿ. ಪರೀಕ್ಷಿತರಾಗ ಭೇದಿಯ ಕವೇಂದ್ರ ಧ್ವಜಪಾದ ಮೂಲಂ, ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ. ಹೀಗೆ ಇದು 9 ವಿಧವಾದ ಭಕ್ತಿ. ಇದನ್ನ ನಾನು ತಿಳ್ಕೊಂಡಿದ್ದೇನೆ ಎಂಬುದಾಗಿ ತಾನಂದ. ಇವನಿಗೂ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ ಇನ್ನೊಂದು ಸರ್ತಿ ಕರ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಕರ್ಕೊಂಡು ಹೋದರು. ಮತ್ತೆ ಶುಕ್ರಾಚಾರ್ಯರಿಂದ ಪಾಠ ನಡೀತಾ ಇದೆ. ಒಂದು PT ಪೀರಿಯಡ್ ಇರುತ್ತಲ್ಲಪ್ಪ, ಯಾವಾಗಲೂ ಪಾಠ ಹೇಳ್ತಾ ಕೂತಿರೋಕ್ಕಾಗತ್ತೆ. ಆದ್ದರಿಂದ ಹೋದಾಗ ಎಲ್ಲ ದೈತ್ಯ ಬಾಲಕರನ್ನ ಕಳೆದ ಕೂತ್ಕೊಂಡ. ಏನ್ರು ಬರೀ ಆಟ ಆಡೋದ್ರಲ್ಲೇ ಕಾಲ ಕಳೀತಿರಲ್ಲ, ಆಟ ನೋಡೋದ್ರಲ್ಲೇ ಕಾಲ ಕಳೀತೀವಿ ನಾವು, ಆಡೋದೇ. ಆದ್ದರಿಂದ ಆಟ ಆಡೋದ್ರಲ್ಲೇ ಕಾಲ ಕಳೀತಿರಲ್ಲ ನೀವೆಲ್ಲ. ಹೌದಪ್ಪ, ಸೀನಿಯರ್ ಸಿಟಿಸನ್ಸ್ ಆದ್ಮೇಲೆ ಪುರಾಣಕ್ಕೆ ಹೋಗೋದು ಬದಲು ತನ್ನ ವಿಜ್ಞಾನಕ್ಕೆ ಹೋಗಲ್ಲ. ಅಯ್ಯೋ, ಅದಾಗ್ತೀರಿ ಏನು ಗ್ಯಾರಂಟಿ ಇದೆ? ಕಲಿಯುಗ ಕಣೋ, ಮುಂದೆ ಹೇಳ್ತಾರೆ ಬರ್ತಕ್ಕಂಥ ಯುಗ ಘೋರವಾಗಿದೆ. ಆದ್ದರಿಂದ ನೋಡಿಲಿ, 100 ವರ್ಷ ಆಯುಷ್ಯ ನಮಗೆ, ಅದರಲ್ಲಿ 50 ವರ್ಷ ನಿದ್ರೆ ಒಳಗೆ ಹೊರಟೋಗುತ್ತೆ. ರಾತ್ರಿ ಮಾತ್ರ ನಿದ್ರೆ ಮಾಡಿದರೆ ಅಷ್ಟೇ. ಕೂತಾಗ ನಿಂತಾಗ ಪುರಾಣ ಕೇಳ್ತಾ ಇದ್ದಾಗ ಎಲ್ಲ ನಿದ್ರೆ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ. 50 ಮೈನಸ್ ಆಗೋಯ್ತು. ಇನ್ನು 50 ವರ್ಷದಲ್ಲಿ ಮೊದಲ 20 ವರ್ಷಗಳು ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಆಟ ಪಾಠಗಳಲ್ಲಿ ಮನಸ್ಸು ಭಗವಂತನ ಸ್ಮರಣೆ ಮಾಡಿಲ್ಲ. 50 + 20 70 ಹೊರಟೋಯ್ತು. ಇನ್ನು 30 ವರ್ಷ ಇದೆ ಅಂತ ತಿಳ್ಕೊಳ್ಳೋಣ. ಕೊನೆ 10 ವರ್ಷ ತೆಗೆದಿಟ್ರಿ. ಯಾಕೆ? ನಾನಾ ವೃದ್ಧಾಪ್ಯ. ಭಗವಂತನನ್ನ ನೋಡಬೇಕು ಅಂದಾಗ ಹೋಗಲಿಲ್ಲ, ನೋಡಕ್ ಹೋದಾಗ ಕಾಣಿಸ್ತಿಲ್ಲ. ಭಗವಂತನ ಕತೆ ಕೇಳಬೇಕು ಅಂತಂದಾಗ ಕೇಳಲಿಲ್ಲ, ಕೇಳಕ್ ಹೋದಾಗ ಕೇಳಿಸ್ತಿಲ್ಲ. ಇಂಥ ಪರಿಸ್ಥಿತಿ ಬಂದು ನಮ್ಮ ಇಂದ್ರಿಯಗಳೇ ನಮ್ಮ ಆಜ್ಞೆಯನ್ನು ನೆರವೇರಿಸದೇ ಇರ್ತಕ್ಕಂಥ ಕಾಲ ಬರ್ತದಲ್ಲ. ಗಂಟೆ ಗುರಾಯತೆ, ತನ್ನ ಜೊತೆಗಿರ್ತಕ್ಕಂಥ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಬಂದು ನಿಂತುಕೊಂಡು ಎದುರು ನಿಂತ್ಕೊಂಡು ನಾನು ಯಾರು ಗೊತ್ತಾ ಅಂದ್ರೆ ಗೊತ್ತಿಲ್ಲ ಅನ್ನಿಸ್ತೇ ಬರ್ತದಲ್ಲ. ಆವಾಗ ಏನಾದರೂ ಹರಿಸ್ಮರಣೆ ಮಾಡ್ತೀಯೇನೋ? ಇಲ್ಲ. ಇಲ್ಲರಿ ಮಧ್ಯದಲ್ಲಿ ಒಂದು 20 ವರ್ಷ ನಮ್ದಿದೆ ಎಂಬುದಾಗಿ ಹೇಳಿದ್ರೆ ಬೆಂಗಳೂರಿನಲ್ಲಿರೋರು ಹೇಳ್ಬೇಕಂತ ಬರೀ ನಾವು ಸಿಗ್ನಲ್ ಅಲ್ಲಿ ಇಲ್ಲೋದು ಯಾರು ಹೋಗುತ್ತೆ ಅಲ್ವಾ? ಆದ್ದರಿಂದ ನಾವು ಹೇಳ್ತಾರೆ, ಪ್ರಿಯಳ ಚಿಕ್ಕ ವಯಸ್ಸಿನಲ್ಲಿ ಜ್ಞಾನ ಇಲ್ಲ, ಅಕ್ಕರಲ್ಲಿ ಆಟದಲ್ಲಿ ಕಾಲ ಕಳೆದು ಮಿಕ್ಕ ಕಾಲದಲ್ಲಿ ಉದರ ಪೋಷಣೆಗೆ ಮನ ಮಾಡಿದ್ವು. ಪಕ್ವ ಬುದ್ಧಿ ಬರೋ ಕಾಲಕ್ಕೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸಂಬಂಧ ಅನ್ನೋದಾಗುತ್ತೆ. ಅಕ್ಕರದಲ್ಲಿ ಕಾಲ ಕಳೀತೇವೆ, ಪ್ರಿಯಳ ನುಡಿಗಳನ್ನು ಆಲಿಸ್ತೇವೆ, ಶ್ರೇಯೋ ಮಾರ್ಗವನ್ನು ತ್ಯಾಗ ಮಾಡ್ತೇವೆ, ಪ್ರಿಯೋ ಮಾರ್ಗಕ್ಕೆ ಬರ್ತೇವೆ. ಸುಖ ಅಲ್ಲ ಕಣವಿದು. ರುಚಿರಕ್ಷಿರ ಅಂತಾರೆ. ರುಚಿರಕ್ಷಿರ ಅಂದ್ರೆ ಶೋಕೇಸ್ ಅಂತ. ನಾನಾ ರೀತಿ ಗೊಂಬೆಗಳನ್ನು ತಂದಿಡ್ತೇವೆ, ಅವು ನಮ್ಮನ್ನು ನೋಡ್ನಗ್ತಾ ಇರುತ್ತೆ, ನಾವು ಅದನ್ನು ನೋಡ್ನಗ್ತಾ ಇರ್ತೇವೆ. ನಮ್ಮ ಕೇಸೆಲ್ಲ ಶುರು ಆಗ್ತಾ ಇರುತ್ತೆ. ಆಯುಷ್ಯ ನಿಲ್ಲೋದಿಲ್ಲ, ಕಾಯ ನಿತ್ರಾಣವಾಗುತ್ತೆ, ತೋಯಜಾಕ್ಷನ ಸ್ಮರಣೆ ಬರಲ್ಲ. ಆದ್ದರಿಂದ ಈಗಲೇ ಭಗವಂತನ ಸ್ಮರಣೆ ಮಾಡ್ರಿ ಎಂಬುದಾಗಿ ಹೇಳ್ತಾರೆ. ನಾಳೆ ನೋಡೋಣ ಬೇಡಣ್ಣ, ತಿಳಿಯಣ್ಣ ನಿನ್ನ ಬಾಳು ಅಸ್ಥಿರವೆಂದು ಕೇಳಣ್ಣ, ಕೋಳಿ ಬೆಳ್ಳೆ ಆಡುವಾಗ ಹಾಳು ಹದ್ದು ಒಯ್ಯುವಂತೆ ಕಾಲನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಮೊನ್ನೆ ಮದುವೆಯಾದೆ, ಗೃಹಶಾಂತಿ ಮನೆ ಒಳಗೆ ಹೆಂಡತಿ ಬಸುಡಿ, ಗಂಡು ಹಿಡಿತಾಳ ಹೆಣ್ಣು ಹಿಡಿತಾಳ ನೋಡ್ಕೊಂಡ್ ಬರ್ತೀನಿ. ಇಲ್ಲಪ್ಪ ನಡಿ ಎಂಬುದಾಗಿ ಕರ್ಕೊಂಡು ಹೋಗ್ತಾನಂತೆ. ಆದ್ದರಿಂದ ಇದನ್ನೆಲ್ಲ ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕಪ್ಪ? ಹರಿಯ ಚರಣ ಸೇವೆ ಮಾಡಬೇಕು. ಹರಿಯ ಸ್ಮರಣೆಯಿಂದ ವೈರಾಗ್ಯ ಭಾಗ್ಯ. ಹರಿಯ ಸ್ಮರಿಸಿದ ಬಾಲಕನಿಗೆ ಧ್ರುವನಿಗೆ
ನಕ್ಷತ್ರ ಲೋಕವನ್ನೇ ಕರುಣಿಸಿದ ಹರಿ ಉತ್ತಮನೆಂಬ ತತ್ವ ಗುರುವು ಹೇಳಿದರೆ ಗುರುವಿನ ನುಡಿಯನ್ನು ಸ್ವೀಕಾರ ಮಾಡ್ರಿ, ಇಲ್ಲ ಅಂದರೆ ಗುರುವಿನ ನುಡಿಯನ್ನು ತಿರಸ್ಕಾರ ಮಾಡ್ರಿ, ನಿಮಗೇನು ದೋಷ ಬರಲ್ಲ. ಹರಿಯ ಸ್ಮರಣೆಯಿಂದ ದುರಿತಗಳು ದೂರ ಆಗತ್ತೆ, ಅಪಮೃತ್ಯು ದೂರ ಆಗುತ್ತೆ. ಹರಿ 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 ಅಂತ ಒದರಿದ ಕ್ಷಣ ಹರಿತಾ ಬಂದು ಮೊಸಳೆಯನ್ನ ಅದರ ಗ್ರಹಣದಿಂದ ಆನೆಯನ್ನು ಬಿಡಿಸಿದ. ನೆಂಟರು ಇಷ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಯಾರು ರಕ್ಷಣೆ ಮಾಡಲ್ಲ. ಮಂಚಬಾರದು ಮಡದಿ ಬಾರದು ಕಂಚು ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿದ ಧರ್ಮವ ಗೋವಿಂದ ನಮ್ಮ ಗೋವಿಂದ ನಮ್ಮ ಗೋವಿಂದ ನಮ್ಮ ರಕ್ಷಿಸೋ ಅಂದರು. ಅರ್ಥವ್ಯಾರಿಗೆ ಪುತ್ರರಾರಿಗೆ ಮಿತ್ರ ಬಾಂಧವರ್ಯಾರಿಗೆ ಕರ್ತೃ ಯಮನವರೆಳೆದು ವೈವನ ಅರ್ಥ ಪುತ್ರರು ಕಾಯ್ದರೆ. ಯಾರು ಯಾರನ್ನ ರಕ್ಷಣೆ ಮಾಡೋದಿಲ್ಲಪ್ಪ. ಬಂಧುಗಳು ಆದವರು ಬಂದುಂಟು ಹೋಗುವರು, ಬಂಧನವ ಕಳೆಯಲರಿವರೋ ದೇವ. ಉಂಟಾದ ಕಾಲಕ್ಕೆ ನೆಟ್ಟ ಇಷ್ಟರು ಉಂಟು ತಪ್ಪಿದ ಮೇಲೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಎಂಬುದಾಗಿ ಹೇಳ್ತಾ ಇದ್ದಾಗಲೇ ಹರಿ 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 ಅಂತ ಹೇಳ್ರಿ ಎಂಬುದಾಗಿ ತಾವು ಹೇಳ್ತಾರೆ. ಹಲವು ದಿನ ಕಳೆಯಿತು. ಶುಕ್ರಾಚಾರ್ಯ ನೋಡಿದ್ರು, ಪ್ರಹ್ಲಾದ ಒಬ್ಬನೇ ಅಲ್ಲ, ಎಲ್ಲರೂ ಹರಿ 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 ಹರಿನಾರಾಯಣ 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 ಅಂತ ಹೇಳಿ ಕುಣಿಯೋದಕ್ಕೆ ಪ್ರಾರಂಭ ಮಾಡಿದರು. ದರ ದರ ಎಳ್ಕೊಂಡು ಬಂದರು. ಹಿರಣ್ಯಕಶಿಪುವಿನ ಮುಂದೆ ಬಿಟ್ಟರು. ಏನಾದ್ರೂ ಮಾಡಕ್ಕ ನೀವು, ನಮ್ಗೆ ಗೊತ್ತಿಲ್ಲ, ಇವನು ಪಾಠ ಹೇಳಕ್ ನಮ್ಮ ಕೈಯಲ್ಲಿ ಆಗಿಲ್ಲ ಎಂಬುದಾಗಿ ತಾವಂದು ಬಿಟ್ಟರು. ಆಗ ಬಹಳ ಸಿಟ್ಟು ಬರ್ತದೆ. ಹಾಗಾದ್ರೆ ಇವನನ್ನು ಕೊಂದು ಬಿಡ್ರಿ ಎಂಬುದಾಗಿ ತಾವು ಹೇಳ್ತಾರೆ. ನಮ್ಮ ದೇಹದಲ್ಲಿ ಬೆಳೆದಂತಹ ದುರ್ಮಾಂಸವನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಪರೇಷನ್ ಮಾಡಿ ತೆಗಿಸ್ತೀವಲ್ವ, ಹಾಗೆ ನಮ್ಮ ದೇಹದಿಂದ ಬಂದಿರತಕ್ಕಂಥ ಮಲ ಅದು. ಆದ್ದರಿಂದ ಇವನನ್ನು ಕೊಂದು ಬಿಡ್ರಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಾನಾ ಪ್ರಯತ್ನಗಳು, ಭರ್ಜಿಯಿಂದ ಚುಚ್ಚಿದರು, ಬೆಟ್ಟದಿಂದ ಉರುಳಿಸಿದರು, ಅಗ್ನಿ ಒಳಗೆ ಹಾಕಿದರು, ಏನೇನೋ ಪ್ರಯತ್ನ ಮಾಡ್ತಾರೆ. ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತಾನ ಪಟ್ಟದಾನೆ ಕೈಗೆ ಮೆಟ್ಟಿಸಿ ಹುಲ್ಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು ವ್ಯಸನದಿಂದ ತನ್ನ ಶಿಶುವ ಕೊಲಿಸಲು ಶಕ್ತನಲ್ಲದೋದ ನರಸಿಂಹನೆಂಬ ದೇವನು ಅಂತ ಹೇಳ್ತಿರಲ್ಲ. ಹಿರಣ್ಯಕಶ್ಯಪನ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸಿದ ಪ್ರಹ್ಲಾದ ಸಾಯಲಿಲ್ಲ, ಸೋಲಿಲ್ಲ, ಅಂಗಲವಿಕಲನಾಗಲಿಲ್ಲ, ಎಚ್ಚರ ತಪ್ಪಲಿಲ್ಲ, ಕೂದಲು ಕೊಂಕಲಿಲ್ಲ, ತೇಜಸ್ಸು ಹೆಚ್ಚುತ್ತಾ ಇದೆ. ಸಾಧನೆಯ ಅರ್ಥ ಇದೆ. ಪ್ರತಿಯೊಂದು ಪ್ರಯತ್ನ ಹಿರಣ್ಯಕಶ್ಯಪು ಮಾಡಿದರೆ ಪ್ರಹ್ಲಾದನ ಸಾಧನೆಯನ್ನ ಗಗನಕ್ಕೆ ಏರಿಸುವ ವರೆಯಾಗಿದೆ. ಇದೇ ಭಾಗವತದ ಒಂದು ಹಿರಿಮೆ. ಹಿರಣ್ಯಕಶ್ಯಪು ಯೋಚಿಸಿದಂತೆ ಯಾವ ಕಾಲದಲ್ಲೂ ಸಾವು ಬರಬಾರದು ಅಂತ ಕೇಳಿಕೊಂಡು ನಾನು, ಆಯ್ತಾ, ಆದ್ರೆ ನನ್ನ ಮಗ ಸಾಯ್ತಾ ಇಲ್ಲ, ಆದ್ರಿಂದ ಅದರ ಗುಟ್ಟು ಇವನಿಗೆ ಗೊತ್ತಿದೆ ಅಂತ ಹೇಳಿ ಪ್ರಹ್ಲಾದ ಎಂಬುದಾಗಿ ತಾನು ಹೇಳ್ತಾ, ಸಾಯ್ದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತೇನೋ ಅಂತ. ಗೊತ್ತಪ್ಪ ಅಂತ ಎಲ್ಲೆಲ್ಲೋ ಹುಡುಕೊಂಡು ಬಂದಲ್ಲ ನಾನು ಅಂತ ಹೇಳಿ, ಹಾಗಾದ್ರೆ ಹೇಳಪ್ಪ ಒಂಚೂರು ಅಂತ. ಸಾಯ್ದೇ ಇರ್ಬೇಕಾದ್ರೆ ಹುಟ್ಲೇಬಾರದು ಅಂದ್ರೆ ಏನು? ಹುಟ್ಟು ಸಾವುಗಳಿಲ್ಲದಂತೆ ಮಾಡಬೇಕು. ಹುಟ್ಟು ಸಾವುಗಳಿಲ್ಲದಂತೆ ಮೋಕ್ಷ ಪಡಿ, ಮೋಕ್ಷವನ್ನು ಪಡಿಬೇಕಾದ್ರೆ ಬೇಕಾದ ಸಾಧನೆಯನ್ನ ಮಾಡು ಎಂಬುದಾಗಿ ನಾನು ಹೇಳುತ್ತಾ, ಕಡೆಗೆ ಎಲ್ಲಿದ್ದಾನೆ ನಿಮ್ಮ ಶ್ರೀಹರಿ? ಕಡೆಗೆ ಹೆಂಡತಿಯನ್ನ ಕರೆದ ಕಯಾದವನ್ನ ಕರೆದು ವಿಷವನ್ನ ಕೊಡುವಂತ ತಾಯಿ ಕೈಯಿಂದ ವಿಷವನ್ನ ಕೊಡಿಸಿದ. ಆಗ ಪ್ರಹ್ಲಾದ ಹೇಳ್ತಾರೆ, ವಿಷದಲ್ಲೂ ಭಗವಂತ ಇದ್ದಾನೆ ಅಂತ, ಅವನು ರಕ್ಷಣೆ ಮಾಡ್ತಾನೆ ಅಂತ. ನೋಡ್ರಿ, ಈ ಜ್ಞಾನ ನಮಗಿರಬೇಕು ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ನಮ್ಮ ಸ್ವಾಮಿ ಹೇಗಿದ್ದಾನೆ ಅಂತ ಹಿರಿಯತನದಲ್ಲಿ ಪರಮೇಷ್ಠಿ ಪಿತ, ಸಿರಿಯತನದಲ್ಲಿ ಸಿರಿಯ ರಮಣ, ಗುರುವತನದಲ್ಲಿ ಸುರರಿಗೆ ಗುರು. ಹರಿವ ಹಾವು ಹಾಸಿಗೆಯಾಗಿದೆ, ಹಾರುವ ಪಕ್ಷಿ ವಾಹನವಾಗಿದೆ, ಸರ್ವೋತ್ತಮನಾಗಿದ್ದಾನೆ. ಇವನು ಹರಿ ಅಂತ ಕೇಳಬಾರದು ಅಂತಾನೆ, ಇವನು ಹರಿ 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 ಅಂತ. ಕರ್ಣ ಕರ್ಕಶವಾಯಿತು, ಖರದಿ ಖಡ್ಗವ ಜಳಪಿಸುತ್ತ ಸ್ವರದಿಂದ ಅತ್ತಿತ್ತ ಹಾರುತ್ತ ಹರಿಯ ತೋರೋ 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 ಎಂದು ಒದರಿದನು. ಹರಿಯ ನೋಡುವ ನಯನ ಇರುವಾಗೆ ಹರಿಯ ಕಾಣ್ತಾನೆ, ಹರಿಯ ನೋಡುವ ದೃಷ್ಟಿ ನಿನಗಿಲ್ಲ, ಎಲ್ಲಿ ಕಾಣ್ತಾನೆ ಎಂಬುದಾಗಿ ಅಂದ. ಸ್ತಂಭೇನ ದೃಶ್ಯತೆ, ಕಂಬದಲ್ಲಿ ಕಾಣೋದಿಲ್ವಲ್ಲ, ಹೇ ಸ್ತಂಭ ನ ದೃಶ್ಯತೆ, ನೀನು ಕಂಬ, ಅದಕ್ಕೆ ನೀನು ಕಾಣಲ್ಲ ಅಂದ. ಬಡಬಡಿಸದಿರು ಕಾಲ, ಏನ್ ಬಡಬಡಿಸ್ಬೇಡ,
ಈಗ ಈಗಲೂ ಅಲ್ಲ ಹೋಗ್ಬಿಡ್ತೀಯ ಅಂತ ಗರುಡ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಆ ಕಾಲಕ್ಕೆ ಸರಿಯಾಗಿ ಕಂಬದ ಮೇಲೆ ವಾಯುದೇವರು ಒಂದು ಪಕ್ಷಿಯಾಗಿ ಬಂದು ಕೂತ್ಕೊಂಡ್ರು. ಯಾರನ್ನ ನೀನು ಕೊಲ್ಲಬೇಕು ಅಂತ ಅನ್ಕೊಂತ ಇದ್ದೆ, ಆ ಎಲ್ಲ ಆಯುಧವನ್ನ ನನ್ನ ಮೇಲೆ ಪ್ರಯೋಗ ಮಾಡು ಅಂದ್ರಂತೆ. ಆಗ ಆ ಪಕ್ಷಿಯ ಮೇಲೆ ಎಲ್ಲ ಆಯುಧಗಳನ್ನ ಬಲವನ್ನ ಪ್ರಯೋಗ ಮಾಡಿದರೆ ಆ ಪಕ್ಷಿಯ ಒಂದು ರೆಕ್ಕೆ ಕೆಳಗೆ ಬೀಳಲಿಲ್ಲ. ಅಂದ್ರೆ ವಾಯುದೇವರು ಉಪದೇಶ ಮಾಡಿ ಹೊಟ್ಟೋದು ನನ್ನ ಕೆಲಸನ ಮಾಡ್ತೀನಿ ಅಂತ. ಆಮೇಲೆ ಬಡಬಡಿಸದಿರು ಬಾಲ ಗುಡುಗುತ್ತ ಸಾಗುತ್ತಲಿ ಜಡವಾದ ಕಂಬದಲ್ಲಿ ತೋರೋ ಶ್ರೀಹರಿಯ ಅಂದರು. ದಡ 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 ಬಂದ, ಎಲ್ಲ ಸೈಲೆಂಟ್ ಆಗೋಗಿದ್ದಾರೆ, ನೋಡ್ತಾ ಇದ್ದಾರೆ. ಕೈಯಾದ ಮೂರ್ಛಿತನಾಗಿದ್ದಾಳೆ, ಗದೆಯನ್ನ ತಗೊಂಡಿದ್ದಾನೆ, ಗರಗರ ಗರಗರ ತಿರುಗಿಸ್ತಾ ಇದ್ದಾನೆ. ಇಲ್ಲಿದ್ದಾನೆ ಶ್ರೀಹರಿ, ಅಲ್ಲಿದ್ದಾನೆ, ಇಲ್ಲಿದ್ದಾನ, ಅಲ್ಲಿದ್ದಾನೆ, ಎಲ್ಲೆಲ್ಲಿದ್ದಾನೆ, ಎಳ್ಳು ಮನೆಯ ಮುಳ್ಳು ಮನೆಯ ಒಳ್ಳ ಬಿಡದ ಒಳಗೆ ಹೊರಗೆ ಎಲ್ಲ ಚಾವಿನಲ್ಲಿ ಲಘುವಿನೆಲ್ಲ ನಿಂತಾನೆ. ಎಲ್ಲಿ ನೋಡಿದರಲ್ಲಿ, ಕೇಳಿದರಲ್ಲಿ, ಓಡಿದರಲ್ಲಿ, ಆಡಿದರಲ್ಲಿ ಇರುತ್ತೇನೋ. ಬಲ್ಲಿದರೆ ಅತಿ ಬಲ್ಲಿದನು, ಸರಿ ಇಲ್ಲ ಇವಾಗ ಅವನಲ್ಲಿ ಕುಲ್ಲ ಮಾನವರೆಲ್ಲ ಪ್ರತಿಮಲ್ಲ ಜಗಕ್ಕೆಲ್ಲ ಅವನ ಹಿಂದೆ ಇರುವ ಜಾಗ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಗ ಅವನು ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನ. ಹೌದು, ಹಾಗಾದ್ರೆ ಮೊದಲು ಅವನನ್ನು ಕೊಂದು ಬಿಡುತ್ತೇನೆ, ಆಮೇಲೆ ನಿನ್ನನ್ನು ಕೊಲ್ತೇನೆ ಎಂಬುದಾಗಿ ತಾನು ಹೇಳ್ತಾ ದಡ ದಡ ಬರ್ತಾ ಇದ್ದಾನೆ, ಗದೆಯನ್ನು ತಿರುಗಿಸ್ತಾ ಇದ್ದಾನೆ. ಕಂಬಕ್ಕೆ ತಾನು ಒಂದು ದರ್ಕ ಹೊಡೆಯಬೇಕು. ನಿತ್ಯಾನಂದ ಬಂದ ಸಂತ ದುರಿತಗಳ ದೂರ ಮಾಳ್ಪ ಅರವಿಂದ ಲಾಭ ಮುಚುಕುಂದವರ ಕಥಾ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ. ಹೇ ಬಂದ ಗುಡುಗುಡಿಸುತ್ತ ಕಂಬ ಸೀಳುತ್ತ ಬಂದ, ದಡ 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 ಎಂದು ಅಸುರನ ಸೆಳೆದ, ಅಡವಿಯ ಸಿಂಹದ ಮುಖವನ್ನು ತಾಳ್ದ, ತೊಡೆಯ ಮೇಲಿಟ್ಟು ಕರುಳನ್ನು ಬಗೆಯಲು ಬಂದ. ಅಡವಿ ಸಿಂಹ ಸರ್ಕಸ್ ಅಲ್ಲಿ ಅಲ್ಲಿ ಇಲ್ಲಿ ಪಳಗಿಸ್ಬಿಟ್ಟಿರ್ತಾರೆ, ಆದ್ರೆ ಅಡವಿ ಸಿಂಹ ಬಹಳ ಜೋರಾಗಿರುತ್ತೆ. ಮಾಡಿದ್ದಂತೆ ಕೊರಳಲ್ಲಿ ಕರುಳಿನ ಮಾಲೆಯ ಧರಿಸಿ, ಬೆರಳಲ್ಲಿ ನಕರನ್ನು ಬೆಳೆದು ತರಿಸಿ, ಶಿರದಲ್ಲಿ ನರಮೃಗ ವೇಷವ ಧರಿಸಿ, ನರಸಿಂಹನಾಗಿದ್ದ ಬಾಲನ ಹರಸಲು ಬಂದ. ನಮ್ಮ ಸ್ವಾಮಿ ಹೇಗೆ ಬರ್ತಾನೆ? ಕಂಬವನ್ನು ಸೀಳಿಕೊಂಡು ಬಂದ ಅಂದರು. ಲಟ 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 ಕಟಿಸಿ ಒನೆಗಾಟ ಪಟ ಪುಟ ಕಟದಿ ಬಿಚ್ಚುತ್ತಲಿರಲು ಪುಟ ಪುಟ ಪುಟನೆಗೆದು ಜೀರಿ ಹಾರುತ್ತ ಬಲ್ಕಟ ಕಟಕಟ ಕಡಿದು ರೋಷದಿಂದ. ವಿಜಯದಾಸರು ಹೇಳ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಂಡಿದ್ದಾರೆ. ಏನ್ ಪ್ರಾಸ ಕೇಳಿದ್ದ ಅದು. ವಿಜಯದಾಸರು ಭೃಗು ಋಷಿಗಳು ಅಲ್ಲಿ ಇದ್ರು, ನೋಡಿದ್ರು. ಅವ್ರ ಕಣ್ಣಿಗೆ ಏನ್ ಕಾಣುತ್ತೋ, ಏನ್ ಶಬ್ದ ಕಾಣುತ್ತೋ ಅದು ಹೇಳಿದರು. ಗೋಪಾಲದಾಸರಂತರ ಹೇಳಿದರು. ಹೀಗೆ ಎಲ್ಲ ಹೇಳ್ತಾ ಇದ್ರೆ ಆ ನರಸಿಂಹದೇವರು ಅದ್ಭುತವಾಗಿ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ನಿಜ ಭೃತ್ಯನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಕ್ಕೋಸ್ಕರವಾಗಿ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ಬ್ರಹ್ಮದೇವರು ಏನು ವರ ಕೊಟ್ಟಿದ್ರು ಅದನ್ನು ಸತ್ಯ ಮಾಡಬೇಕು ಅಂತ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ಜೈವಿಜೀರಿಗೆ ನೀವು ಅಸುರನಾಗಿ ಹುಟ್ಟಿದಾಗ ನಾನೇ ಬಂದು ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದ, ಆ ಮಾತನ್ನು ಸತ್ಯ ಮಾಡಬೇಕಾಗಿದೆ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ನಿಜ ಭೃತ್ಯರಾಗಿರ್ತಕ್ಕಂಥ ನಾರದರು ಗರ್ಭದಲ್ಲಿ ಇದ್ದಾಗ, ಕಯಾದುವಿನ ಗರ್ಭದಲ್ಲಿ ಇದ್ದಾಗ ಪ್ರಹ್ಲಾದನಿಗೆ ಏನು ಉದ್ದೇಶ ಮಾಡಿದ್ರು ಆ ಮಾತನ್ನು ಸತ್ಯ ಮಾಡಬೇಕಾಗಿದೆ. ಹೀಗೆ ಅನೇಕರಿಗೆ ಕೊಟ್ಟ ಮಾತುಗಳನ್ನು ಸತ್ಯ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಏನು ಮಾಡಿದ್ದಾನೆ ಎಂಬತಕ್ಕಂಥ ವಿಚಾರವನ್ನು ಹೇಳಿದರೆ, ಕಂಬವನ್ನು ಇಬ್ಬಾಗವಾಯಿತು, ಕುಂಬಿಣಿಯು ಕಂಪಿಸಿದ ಶಬ್ದ, ಬಿಂಬಮೂರ್ತಿಯ ಕಂಡ ಪ್ರಹ್ಲಾದ ಕರಮುಗಿದ. ಸ್ತಂಭಾರ್ಪಕ ಸಹನ ಡಿಂಬಾಯ ದತ್ತವರ ಗಂಭೀರನಾದ ಹರೇ. ಕಂಬದ ಮಗನೇ ಅಂತ ರಾಜರಾಜ, ಕಂಬದ ಮಗನೇ ಅವನು. ದೇವಕಿ ವಸುದೇವರ ಮಗನಾಗಿ ತೋರಿಸ್ದ, ದಶರಥ ಕೌಸಲ್ಯ ಮಗನಾಗಿ ತೋರಿಸ್ದ, ಆದರೆ ನಿಜವಾಗ್ಲೂ ಸ್ತಂಭದ ಮಗನೇ. ಗಂಭೀರನಾದ ನರಹರಿ ದಂಭದಾಸುರರ ಸಂಭರಿಸಲು ಬಂದ. ಆದ್ದರಿಂದ ಮಧ್ಯಾಹ್ನ ಬಂದ. ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಸರ್ವತ್ರ ವ್ಯಾಪ್ತ. ನಾನು ಕುಂತುಗಳಿಲ್ಲದವ, ಗುಣಸಿಂಧು, ಸಾಕಾರ ಮೂರ್ತಿ. ಕೆಲವರೆಲ್ಲ ಹೇಳ್ತಾರೆ ಭಗವಂತನಿಗೆ ಆಕಾರ ಇಲ್ಲ ಅಂತ. ನೋಡ್ರಿ, ಅದ್ಭುತ ಆಕಾರ. ನರಸಿಂಹನ ಆಕಾರ ಅಲ್ಲೇನೋ ಎಂಬುದಾಗಿ ಹೇಳ್ತಾರೆ. ನರನ ರೂಪದ ದೇಹ, ಸಿಂಹದ ಮುಖ. ಎಲ್ಲಾದ್ರೂ ಸೇರಕ್ಕಾಗತ್ತೇನ್ರಿ? ನಾಟಕದಲ್ಲಿ ಹಾಕೊಳ್ಳೋಟಕ್ಕೆ ಒದ್ದಾಡೋದಿಲ್ಲ 1 ಗಂಟೆ ಅಂತದ್ರಲ್ಲಿ ಉಗ್ರ ರೂಪ ಹೊಂದಿದ. ಕೆಲವರು ಆರ್ಭಟಕ್ಕೆ ಹೆದರು ಹೋಗ್ತಾರೆ, ಕೆಲವರು ದರ್ಶನದಿಂದ ಹೆದರಿದರು, ನಡುಗುತ್ತಾ ಇದ್ದಾರೆ.
ಬ್ರಹ್ಮಾದಿ ದೇವತೆಗಳ ಲೋಕಕ್ಕೆ ಭೂಕಂಪ ಆಯ್ತಾ ಏನು ಅಂತ ಇದ್ದಾರಂತೆ. ಗಂಧರ್ವರ ವಿಮಾನಗಳ ತಲೆಕೆಳಗಾಗ್ತಾ ಇದೆಯಂತೆ. ನರಹರಿಯ ಶ್ವಾಸ ಅದು ಹೆಚ್ಚಿಸಿತು. ಶರಧಿಯ ಅಲೆಗಳನ್ನ, ಸಮುದ್ರದಲ್ಲಿ ಅಲೆಗಳ ಹೆಚ್ಚುತ್ತಾ ಇದೆ. ಯಾಕೆ? ಉಸಿರು ಬಿಡ್ತಾ ಇದ್ದಾರೆ ನರಸಿಂಹದೇವರು. ನಕ್ಷತ್ರ ವಿಮಾನ ಉರುಳ್ತಾ ಇದೆ. ಹಿರಣ್ಯಕನನ್ನ ಹಿಡಿದ್ರು. ಮಧ್ಯಾಹ್ನ 12 ಗಂಟೆ ಹೊತ್ತಿನಲ್ಲಿ ಅವತಾರ. 6 ಗಂಟೆಗಳ ಕಾಲ ಯುದ್ಧ ಹಿರಣ್ಯಕಶಿಪುಗೂ ನರಸಿಂಹದೇವರಿಗೂ. ಸಂಧ್ಯಾ ಕಾಲದಲ್ಲಿ ಸಂಹಾರ ಆಯ್ತಾ. ಒಂದು ಬೆಕ್ಕು ಇಲಿಯನ್ನು ಹಿಡಿದ್ರೆ ಬಿಡುತ್ತೆ, ಹಿಡಿಯುತ್ತೆ. ಹಾಗೆ ಮಾಡಿದಂತೆ. ಹಾಗೆ ಮಾಡ್ತಾ ಇದ್ದಾನೆ. ಖಡ್ಗವನ್ನು ಬಿಡಿದ. ಆ ಹಿರಣ್ಯಕಶಿಪುವನ್ನು ಎಳ್ಕೊಂಡ, ತೊಡೆ ಮೇಲೆ ಹಾಕೊಂಡ, ಅಂತರಿಕ್ಷದಲ್ಲಿ ಕೂತ್ಕೊಂಡ ಹೇಳ್ತಾ ಇದ್ದಾನಂತೆ ಹಿರಣ್ಯಕಶಿಪು. ನೋಡಿ, ಒಳಗಲ್ಲ ಹೊರಗಲ್ಲ, ಹೊಸಲ ಮೇಲಲ್ಲ ಕೆಳಗಲ್ಲ, ಅಂತರಿಕ್ಷದಲ್ಲಿ, ಹಗಲು ಅಲ್ಲ ಎರಡೂ ಅಲ್ಲ, ಸಂಧ್ಯಾಕಾಲದಲ್ಲಿ. ಪಾಪ ಅದು ಸಂಧ್ಯಾಕಾಲಕ್ಕೆ ಹೇಳಿರ್ಲಿಲ್ಲ. ಹಗಲು ಬೇಡ ರಾತ್ರಿ ಬೇಡ ಅಂತ ಕೇಳಿ, ಸಂಧ್ಯಾಕಾಲದಲ್ಲಿ ಜಡವಾದ ವಸ್ತುವಿನಿಂದ ಮರಣ ಬೇಡ. ನೋಡಿ, ಉಗುರುಗಳನ್ನು ಬೆಳೆದಿದ್ದೇನೆ. ಶಂಕಂ ಚಕ್ರಂ ಚ ಚಾಪಂ ಪರುಷಮ ಶಿಕ್ಷಂ ಚೂಲ ಭಾಷಾಂಕು ಶಸ್ತ್ರಂ ಎಲ್ಲ 16 ಕೈ ಅವರಿಗೆ. ಷೋಡಶ ಬಾಹು ನರಸಿಂಹ 14 ಕೈಗಳಲ್ಲಿ ಆಯುಧ ಇಟ್ಟುಕೊಂಡಿದ್ದಾನೆ. ಯಾವ ಆಯುಧ ಉಪಯೋಗಿಸ್ಕೋತ ಇಲ್ಲ. ಉಗುರುಗಳನ್ನ ಬೆಳೆಸಿದ. ಅದನ್ನೇ ವಜ್ರಾಯುಧ ಅಂತಂದ. ಸೀಳ್ತಾ ಇದ್ದಾನಂತೆ. ಹಿಂಗೆ ನೋಡ್ತಾ ಇದ್ದಾನೆ. ಬಿಳಿ ಗಡ್ಡ, ಆ ರಕ್ತ ಹಾರ್ತು ಅದರ ಮೇಲೆ ಚುಕ್ಕೆ ರಂಗೋಲೆ ಆಗುತ್ತಾಯ್ತು ಅಂತಾರೆ. ಹಿಂಗೆ ನೋಡ್ತಾ ಇದ್ದ. ನಾವು ಪುರಂದರದಾಸರು ನ್ಯಾರದರು ಅಲ್ಲಿ ನಿಂತಿದ್ರು. ಅವರೇನು ಹೇಳಿದ್ರು ಅಂದ್ರೆ, ದಾನವನ್ನ ಕೊಂದದ್ದಲ್ಲ ಕಾಡಿರೋ. ಕೊಂದಾಗ ತಿಳ್ಕೊಬೇಕಪ್ಪ. ಗಾನವೇನೋದಿ ನಮ್ಮ ತೊರವೆಯ ನರಸಿಂಹ. ದಾನವನ್ನ ಕೊಂದದ್ದಲ್ಲ ಕಾಡಿರೋ. ಮತ್ತ್ಯಾಕೆ ಸಿಡಿದ? ಅಚ್ಚ ಪ್ರಹ್ಲಾದನೆಂಬ ಸ್ವಚ್ಛ ರತ್ನಗಳು ಎಷ್ಟು ಇದ್ದವು ಎಂದು ಬಿಚ್ಚಿ ನೋಡಿದ ಕಾಣೋ. ಒಬ್ಬ ಪ್ರಹ್ಲಾದನಿಗೆ ಜನ್ಮ ಕೊಟ್ಟಿದ್ದಾನೆ, ಇಂಥ ರತ್ನ ಎಷ್ಟಿದೆ ಅಂತ ಹೇಳಿ ಬಿಚ್ಚು ನೋಡ್ತಾ ಇದ್ದ. ಅವರವರ ಭಾವಕ್ಕೆ ತಕ್ಕಂತೆ ಅವರವರ ನಿದರ್ಶನ ಕೊಡುತ್ತಾನೆ. ಆದ್ದರಿಂದ ಇನ್ನು ಕೋಪವನ್ನು ತೋರಿಸ್ತಾ ಇದ್ದಾನೆ. ಇನ್ನೊಂದು ರಹಸ್ಯ, ಉಗ್ರ ನಾರಸಿಂಹನಾಗಿ ಬಂದ. ಈ ಉಗ್ರ ನಾರಸಿಂಹನ ಉಗ್ರತೆ ಬಂದಾಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ರುದ್ರದೇವರು ಪ್ರಾರ್ಥನೆ ಮಾಡ್ತಾರೆ, ಕಿನ್ನರರು, ಕಿಂಪುರುಷರು, ಇಂದ್ರಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಪ್ರಳಯ ಕಾಲದಲ್ಲಿ ತೋರ್ಬೇಕಾದ ಕೋಪ ಈಗ ಯಾಕೆ ತೋರ್ತಾ ಇದೆಯೋ? ಶಾಂತನಾಗ ಮೂರ್ತಿ ಅಂತ ಕೇಳ್ತಾರೆ. ಕಡೆಗೆ ಲಕ್ಷ್ಮೀ ದೇವಿಯನ್ನ ಕರ್ಕೊಂಡು ಬರ್ತಾರೆ. ಅಮ್ಮ, ನಾವು ಯಾರು ಸ್ತೋತ್ರ ಮಾಡಿದ್ರು ಅವ್ನು ಶಾಂತನಾಗ್ತಾ ಇಲ್ಲ. ಅದೊಂದೇ ನರಸಿಂಹದೇವ ಚರಿತ್ರೆ ಒಂದೇ ಸಪ್ತಾಹ ಮಾಡಿದ್ರೆ ಅವ್ರು ಏನೇನು ಪ್ರಾರ್ಥನೆ ಮಾಡಿದ್ರು. ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕಾಂತ ಮಾಡಿದ್ದಾರೆ ತ್ರಿಪಾದರಾಜ. ಅದರಲ್ಲಿ ಒಬ್ಬೊಬ್ಬರು ಪ್ರಾರ್ಥನೆ ಮಾಡಿದ್ದನ್ನು ಸಹ ಹೇಳ್ತಾರೆ. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು, ಏನೇನು ಪ್ರಾರ್ಥನೆ ಮಾಡಿದ್ರು. ಗಂಧರ್ವರೆಲ್ಲ ಹೇಳ್ತಾ ಇರುತ್ತೆ, ನಾವು ಗಾನ ಮಾಡಿದ್ರೆ ನಮ್ಮನ್ನು ಕೂತು ಗಾನ ಮಾಡುವಂತ ಇದ್ದ. ಸಿದ್ಧರು ಹೇಳ್ತಾ ಇರುತ್ತೆ, ಅಷ್ಟ ಸಿದ್ಧಿಗಳಿಂದ ನಮ್ಮನ್ನ ಓದೈಸುವಂತ ಇದ್ದ. ಅಷ್ಟ ದಿಕ್ಪಾಲಕರು ಹೇಳ್ತಾರೆ, ನಮ್ಮ ಅರಮನೆಗೆ ದಿಕ್ಪಾಲಕರಾಗಲಿ ಅಂತ ಹೇಳ್ತಾ ಇದ್ದ. ಪಿತೃದೇವತೆಗಳು ಹೇಳ್ತಾರಂತೆ, ನಮ್ಮ ಮಕ್ಕಳು ಹಾಕೋ ಪಿಂಡ ಎಲ್ಲ ಇವನೇ ತಿಂತ ಇದ್ದ. ಇನ್ಮೇಲೆ ನಮ್ಮ ಪಿಂಡ ನಮಗೆ ಸಿಗುತ್ತೆ. ಪ್ರಹ್ಲಾದರಾಜರು ಬರ್ತಾರೆ, ಹಾಕಿಸ್ಕೊತಾರೆ ಬಿಡಪ್ಪ ಅಂತ. ಅದಕ್ಕೋಸ್ಕರವಾಗಿ ಹೀಗೆ ಒಬ್ಬೊಬ್ಬರು ಅನ್ನೋದು ಹೇಳಿದಾಗ ಅಮ್ಮನ್ ಕೇಳ್ತಾರಂತೆ, ಹೆಂಡತಿ ನೀನು ಎದುರುಗಡೆ ನಿಂತ್ಕೋ, ಹೆಂಡತಿ ನಿಂತ್ಕೊಂಡ್ರೆ ಗಂಡ ತಣ್ಣಗಾಗ್ತಾನೆ ಅಂತ. ನೀನೇನೋ ಹುಚ್ಚು ಒಂದು ಲಕ್ಷ್ಮೀದೇವಿ ಅಲ್ಲ. ಗಂಡಕ್ಕಂತ ಕೋಪ ಬಂದಿದ್ದಾಗ ಯಾರಾದ್ರೂ ಹೆಂಡತಿ ಹೋಗಿ ಎದುರು ನಿಂತ್ಕೊತಾರೆ. ಇದ್ಬಂದು ಕೋಪ ಎಲ್ಲ ಹೆಂಡತಿ ಮೇಲೆ ತಿರುಗ್ತಾನೆ. ನಿಂಗೆ ಅನುಭವ ಇಲ್ಲ, ಹೋಗು ಅಂತಂದ. ಆಗ ನಾನು ಹೇಳ್ತಾನೆ, ಗುಮ್ಮನಂತಿಪ್ಪನೆ ನಮ್ಮ ಸ್ವಾಮಿ. ಅಮ್ಮಮ್ಮ ನಾವಲ್ಲೇ. ಹಿಂದೆ ಈ ರೂಪ ನೋಡಿಲ್ಲ, ಮುಂದೆ ರೂಪ ನೋಡ್ತೀನೋ ಇಲ್ಲ ಗೊತ್ತಿಲ್ಲ. ಯಾಕೆ? ನಿತ್ಯದಲ್ಲಿ ಬಗೆ ಬಗೆಯ ನೂತನವ ಕಾಣು ತಮಗೆ ಹರ್ಷದಿಂಪಗಳ ಹಿಕ್ಕುವ ಮಹಾಲಕ್ಷ್ಮಿ. ಅನೇಕ ನೂತನಗಳಲ್ಲಿ ಇದು ಒಂದು ನೂತನ ಅಂದ್ಲು. ಆಗ ಪ್ರಹ್ಲಾದನಿಗೆ ಸ್ತೋತ್ರ ಮಾಡ್ರಿ ಅಂತ ಹೇಳ್ರಿ ಇದ್ದಾಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ನಿಮ್ಮಪ್ಪನ ಉಪಕರಣ ಜಾಸ್ತಿ ಆಗಿತ್ತು, ಈಗ ನಿಮ್ಮಪ್ಪ ಸತ್ತ, ನಮ್ಮಪ್ಪನ ಉಪಕರಣ ಜಾಸ್ತಿ ಆಗಿದೆ, ಶಾಂತನಾಗಬೇಕು ಅಂತ ಸ್ತೋತ್ರ ಮಾಡೋ ಎಂಬುದಾಗಿ ಹೇಳಿದಾಗ, ಅಲ್ಲ, ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದರೆ ಶಾಂತನಾಗದ ಮೂರ್ತಿ ಅಧುರ ಯೋನಿಯಲ್ಲಿ ಜನಿಸಿದ ಬಾಲಕ ನಾನು ಸ್ತೋತ್ರ ಮಾಡಿದರೆ ಶಾಂತನಾಗ್ತೇನೆ ಅಂತಂದ್ರೆ ಎಂತ ನಿನ್ನನ್ನು ಒಲಿಸೋದಕ್ಕೆ ಧನ ಬೇಕಾಗಿಲ್ಲ. ಸುಧಾಮನ ಹತ್ತಿರ ಧನ ಏನಿತ್ತು? ಮನದ ಭಕುದಿಗೆ ಒಲಿಯುವಂತ ಕೃಷ್ಣ ಕುಲ ಪ್ರಾಧಾನ್ಯವಲ್ಲ. ವಿದುರ ಯಾವ ಕುಲದಲ್ಲಿ ಬಂದ? ರೂಪ ಪಾಲನ ಅಂದ್ರೆ ಕುಬ್ಜೆಗೆ ಯಾವ ರೂಪ ಇತ್ತು?
ಅದ್ಯಾವುದೂ ಇಲ್ಲ, ಭಕ್ತಿ ಒಂದೇ ಪ್ರಧಾನ ಅಂತ ಹೇಳಿದ್ರೆ ಅದೇನು ಪ್ರಹ್ಲಾದರಾಜ ಮಾಡಿದ ಸ್ತೋತ್ರ ದೊಡ್ಡದು ಅಂತ ಮಾಡಿಬಿಟ್ಟ. ಹಾಗಾಗಿ ಲಕ್ಷ್ಮೀದೇವಿ ಬ್ರಹ್ಮದೇವರೆಲ್ಲ ಎಲ್ಲ ಹೋಗ್ಬೇಕು, ಅವರೆಲ್ಲ ಪರ್ಮನೆಂಟ್ ಆಗಿ ದೊಡ್ಡವರೇ. ಭಗವಂತನಿಗೆ ಬಂಗಾರದ ಕವಚ ಹಾಕ್ತಾರೆ, ಉಡುಪಿ ಒಳಗೆ ಎಲ್ಲ ಕಡೆಗೆ ಹಾಕ್ತಾರೆ, ಬೆಳ್ಳಿ ಕವಚ ಹಾಕ್ತಾರೆ, ಆದರೆ ಅದ್ರ ಮೇಲೆ ಹೂವಿನ ಅಲಂಕಾರ ಮಾಡ್ತಾರೆ. ಈ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಿ, ಸಾಯಂಕಾಲ ಆದರೂ ಹೂವೆಲ್ಲ ತೆಗಿತಾರೆ, ಆದರೆ ಕವಚ ಮಾತ್ರ ಹಾಗೆ ಇರುತ್ತೆ. ಆ ಕವಚದೋಪಾದಿಯಲ್ಲಿ ಲಕ್ಷ್ಮೀದೇವಿ ಬ್ರಹ್ಮಾದಿಗಳು ಇವರೇನಿದ್ರು ಪ್ರಹ್ಲಾದರಾಜರು ಮೇಲೆ ಹಾಕಿರೋ ಹೂತ ಟೆಂಪರರಿಯಾಗಿರ್ತಕ್ಕ. ಆದ್ದರಿಂದ ಆ ಕಾಲದಲ್ಲಿ ಪ್ರಹ್ಲಾದರಾಜರಿಗೆ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂಬುದಾಗಿ ಹೇಳಿ ನಾನು ಈ ರೀತಿಯಲ್ಲಿ ಅದ್ಭುತವಾಗಿ ಮಾಡಿ, ಇನ್ನು ನರಸಿಂಹ ಪುರಾಣದಲ್ಲಿ ಬರುತ್ತದೆ, ಹಿಂಗೆ ಅವನು ಸೀಳಿದಾಗ 2 ದೇಹ ಮಾಯ ಆಗೋಯ್ತು. ಎಲ್ಲೋಯ್ತು ದೇಹ ಅಂದರೆ ನರಸಿಂಹದೇವರ ಉಗುರುಗಳ ಸಂಧಿಯಲ್ಲಿ ಸೇರಿಕೊಂಡಿತ್ತು. ಆಗ ಕೈ ಕೊಡುವುದಾಗ 2 ಶರೀರ ಬಿದ್ದು ಅದನ್ನು ಸೇರಿಸಿದ್ರು, ಜರಾಸಂಧನ ಸೇರಿಸಿದಂಗೆ ಪ್ರಹ್ಲಾದ ಸಂಸ್ಕಾರ ಮಾಡುವಂತ. ನಾನು ಮಾಡಲ್ಲ, ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಮಾಡೋ, ಸತ್ತ ಮೇಲೆ ಯಾವುದೇ ದ್ವೇಷ ಇಲ್ಲ ಎಂಬುದಾಗಿ ಹೇಳಿ, ಆಮೇಲೆ ಹಿರಣ್ಯಕಶ್ಯಪು ಕೂತ್ಕೊಂಡಂತ ಸಿಂಹಾಸನದಲ್ಲಿ ತಾನು ಕುಳಿತು ನರಸಿಂಹನ ಆಸನ ಅಂತ ಮಾಡಿ ಪ್ರಹ್ಲಾದರಾಜರನ್ನು ಕೂಡಿಸಿ ರಾಜಾದಿರಾಜರಾಗಿ ಬೆರೆ ಎಂಬುದಾಗಿ ಹೇಳಿ ಆಶೀರ್ವಾದವನ್ನು ಮಾಡಿದಂತ ವ್ಯಕ್ತಿ ಯಾರು ಅಂದರೆ ನರಸಿಂಹದೇವರು. ಅವರ ಆಶೀರ್ವಾದ ಮಾಡಿದ್ರಿಂದ ಪ್ರಹ್ಲಾದರಾಜರು ಮುಂದೆ ಯತಿಗಳಾಗಿ ಬಂದರು, ವ್ಯಾಸತೀರ್ಥರಾಗಿ ಆಗ ವ್ಯಾಸರಾಜರಾದರು, ಇದು ಬಾಲ್ಯೀಕರಾಜರಾದರು, ಈಗ ರಾಘವೇಂದ್ರ ಸ್ವಾಮಿಗಳಾದ ಗುರುರಾಜರು. ಎಲ್ಲ ರಾಯರ ಮಠಗಳಲ್ಲಿ ಯಾರಪ್ಪ ಉತ್ಸವ ಅಂದರೆ ಪ್ರಹ್ಲಾದರಾಜರ ಉತ್ಸವ. ಆ ಯುಗದಲ್ಲಿ ಇವತ್ತಿಗೂ ಪ್ರಹ್ಲಾದರಾಜರ ಉತ್ಸವ ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥವರಾಗಿದ್ದಾರಪ್ಪ ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಅದ್ಭುತವಾದ ಉಗ್ರ ನಾರಸಿಂಹ ಪ್ರಹ್ಲಾದರ ಪ್ರಾರ್ಥನೆಯ ಮೇಲೆಗೆ ಯೋಗ ನಾರಸಿಂಹನ. ಆವಾಗ ಏನು ವರ ಬೇಕು ಕೇಳು ಅಂದು. ನಾನು ವರ ಕೇಳೋದು, ನೀನು ವರ ಕೊಡೋದು ಆಗೋದ್ರೆ ವ್ಯಾಪಾರ ಆಗೋಗುತ್ತೆ, ಬೇಡ ಸ್ವಾಮಿ. ಹಾಗಾದ್ರೆ ನಾನು ಬಂದ ಮೇಲೆ ವ್ಯರ್ಥ ಆಗಬಾರ್ದು, ವರ ಬೇಕೇ ಬೇಕು. ನೋಡಿದರು ಲಕ್ಷ್ಮೀದೇವಿ, ನೋಡಿದ್ರು ಇವನೇನಾದ್ರೂ ಮೋಕ್ಷ ಕೇಳೋಣ, ಮೋಕ್ಷ ಮೂವತ್ತ ಕೊಡೋಣ ನಮ್ಮ ಸ್ವಾಮಿ, ನಾಳೆ ದಿವಸ ನಮ್ಮಂಥವ್ರು ಉದ್ಧಾರ ಆಗೋದು ಹೆಂಗೆ, ಇನ್ನು ಈಗಲೇ ಮೋಕ್ಷ ಬೇಡ ಅಂತ ಹೇಳಿ ತಾನು ಬಂದು ಪಕ್ಕದಲ್ಲಿ. ಆಗ ಯೋಗ ನಾರಸಿಂಹ ಭೋಗ ನಾರಸಿಂಹನಾಗ ಒಂದು ಚಂಚಲವಾದ ನೋಟವನ್ನು ಬೀಳ್ಬಿಟ್ರು. ನೋಡಿದಾಗ ನಮ್ಮ ತಂದೆ ನಿನ್ನನ್ನು ನಿದ್ದೆ ಮಾಡಿದ್ದಾನೆ, ಅನೇಕ ಜನ ಭಕ್ತರನ್ನು ಹಿಂಸೆ ಮಾಡಿದ್ದಾನೆ, ಹಣ್ಣು ಹಂಪಲುಗಳು ಮರಗಳನ್ನು ಕಡಿದಾಕಿದ್ದಾನೆ, ಮಾಡಬಾರದು ತಪ್ಪನ್ನು ಮಾಡಿದ್ದಾನೆ, ಅವನ ಎಲ್ಲ ತಪ್ಪನ್ನ ಮನ್ನಿಸಿ ಅವನಿಗೆ ಮೋಕ್ಷವನ್ನ ಕೊಡುವಂತ. ತಾನೇ ಮೋಕ್ಷ ಕೇಳೋದು ಹೋಗಿ ಅವನಿಗೆ ಮೋಕ್ಷವನ್ನ ಕೊಡುವಂತ. ಆಗ ಭಗವಂತ ಹೇಳ್ತಾನೆ, ನಿನ್ನಂತ ಮಗ ಹುಟ್ಟಿರೋದಕ್ಕೆ 21 ಕುಲ ಉದ್ಧಾರ ಮಾಡ್ತೀನಿ ಹೋಗುವಂತ. 21 ಕುಲ ಎಲ್ಲಿದೆ? ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು, ಅವರಪ್ಪ ಕಶ್ಯಪರು, ಅವರಪ್ಪ ಬ್ರಹ್ಮನಪ್ಪ ಪರಬ್ರಹ್ಮ. ಅಂದರೆ ಹೆಂಡತಿ ಕಡೆದು ಅಬ್ಜಿ ಕಡೆದು ಎಲ್ಲ ಒಂದು ವಂಶದಲ್ಲಿ ಬಂದ ಅಂದ್ರೆ ಸಾಕು, ಅವ್ರನ್ನೆಲ್ಲ ಉದ್ಧಾರ ಮಾಡ್ತೀನಿ. ಅದಕ್ಕೆ ಹನುಮನ ಮನೆಯವರು, ನಾವೆಲ್ಲ ಹನುಮನ ಮನೆಯವರು, ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಹನುಮಾನ ಪದದಲ್ಲಿ ಸ್ಥಳವ ಕೊಡಿರಿ ಎಮಗೆ ಅಂತ ಪ್ರಸನ್ನತೆ ಅಂತ ಹೇಳ್ತಾರೆ. ನೀವು ಯಾರ ಮನೆಯವರು ಅಂತ ಹೇಳ್ಕೋಬೇಕು, ಇಂಥ ಮನೆಯವರು ಅಂತ ಹೇಳ್ಬೇಡ್ರಿ, ಹನುಮನ ಮನೆಯವರು ಅಂತ ಹೇಳ್ಕೊಡ್ರಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಅದ್ಭುತವಾದ ಕಥಾ ಅನ್ನೋದನ್ನ ಶುಕಾಚಾರ್ಯರು ಪರಿಚಿತರಾಗಿ ಹೇಳಿದರು. ನಾರದರು ಧರ್ಮರಾಜನಿಗೆ ಹೇಳಿದರು ಅಂತ ಹೇಳಿ ಮುಂದೆ ವರ್ಣಾಶ್ರಮ ಧರ್ಮಗಳು ಅನ್ನೋದನ್ನು ಹೇಳಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ದಾರೆ, ಮುಖದಿಂದ ಮಾಡೋ ಕೆಲಸ ಕೊಡಬೇಕು. ಏನದು? ಅಧ್ಯಯನ, ಅಧ್ಯಾಪನ, ವೇದ ಪಾರಾಯಣ ಇತ್ಯಾದಿಗಳು. ಇನ್ನು ಭುಜದಿಂದ ಬಂದಿದ್ದಾರೆ ಕ್ಷತ್ರಿಯರು, ದೇಶವನ್ನ ಕಾಯಬೇಕು. ತೊಡೆಯಿಂದ ಬಂದಿದ್ದಾರೆ ವೈಶ್ಯರು ಎಂಬತಕ್ಕಂಥವರು, ಅವರಿಗೆ ವ್ಯಾಪಾರವನ್ನ ಮಾಡುತ್ತ ಸಂಪರ್ಕವನ್ನು ಕಲ್ಪನೆ ಮಾಡೋದು. ತೊಡೆ ನೋಡ್ರಿ ಇಲ್ಲಿರುತ್ತೆ, ಈ ಕಡೆ ಮುಖದ ಕೈ ಇದೆ, ಬಾಹುಗಳಿಂದ ಕ್ಷತ್ರಿಯರು ಬಂದಿದ್ದಾರೆ. ಕ್ಷತ್ರಿಯರು ಬ್ರಾಹ್ಮಣರಿಗೂ ಬೇಕು ಮತ್ತೆ ಕ್ಷತ್ರಿಯರಿಗೂ ಬೇಕು, ಮಧ್ಯದಲ್ಲಿದೆ ಬಾಹು ಎಂಬತಕ್ಕಂಥದ್ದು. ಶೂದ್ರರು ಪಾದದಿಂದ ಹುಟ್ಟಿದರು, ಆದರೆ ಪಾದ ಬೇರೆ ತಲೆ ಬೇರೆ ಅಂತ ಯಾರು ಹೇಳಲ್ಲ, ಭಗವಂತನ ಪಾದಕ್ಕೆ ಪೂಜೆ ಮಾಡೋದು ಎಂಬುದಾಗಿ ತಾವು ಹೇಳ್ತಾರೆ. ಹೀಗೆ ವರ್ಣಾಶ್ರಮ ಧರ್ಮಗಳನ್ನು ಹೇಳಿ ಅದರಲ್ಲಿ ಬರ್ತಕ್ಕಂಥ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಅವಧೂತಚರ್ಯ ಇದನ್ನೆಲ್ಲ ತಾವು, ಸನ್ಯಾಸ ಧರ್ಮ ಇದನ್ನೆಲ್ಲ ತಾವು ಹೇಳ್ತಾ
ತನುಮನಿತ್ಯ ದೇವನವ ಮನಮನಿತ್ಯವನು ಅನುಗಾಲ ನೆನವಂತ ಮನಸ್ಸು ನೀಡು. ನಾನೇ ನೀನು ಎಂಬಂತ ಹೀನ ಬುದ್ಧಿಯ ಬಿಡಿತು. ನಾನೇ ನೀನು ಎನ್ನದಿರು ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡೇನು ಎಂಬುದಾಗಿ ಹೇಳ್ತಾರೆ ಕನಕದಾಸರು. ನಾನು ನೀನು ಅನ್ನಬೇಡ ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಈ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಅದ್ಭುತವಾದ ಚರಿತ್ರ ಎಂಬುದಾಗಿ ತಾವು ಹೇಳಿದರು. ಭಗವಂತನ ರೂಪಗಳನ್ನು ಸ್ಮರಣೆ ಮಾಡೋದಕ್ಕೆ ಮಲ್ಕೊಂಡಿರೋ ರೂಪ ಸ್ಮರಣೆ ಮಾಡ್ತೀನ್ರಿ ರಂಗನಾಥ ಪದ್ಮನಾಭ ಇದಿದೆ, ನಿಂತ್ಕೊಂಡಿರೋ ರೂಪ ಸ್ಮರಣೆ ಮಾಡ್ತೀನ್ರಿ ಅಂತಂದರೆ ತಿರುಪತಿ ವೆಂಕಪ್ಪ ಇದ್ದಾನೆ, 5,000 ವರ್ಷದಿಂದ ನಿಂತ್ಕೊಂಡೇ ಇದ್ದಾನೆ. ಇಲ್ಲರೇ ಕೂತ್ಕೊಂಡಿರೋ ರೂಪ ಬೇಕು ಅಂದ್ರೆ ಲಕ್ಷ್ಮೀ ನರಸಿಂಹ ರೂಪ ಎಂಬುದಾಗಿ ಹೇಳ್ತಾನೆ. ಬದರಿ ನಾರಾಯಣ ರೂಪ, ಇವೆಲ್ಲ ಕೂತ್ಕೊಂಡಿರೋದು. ಯಾವ ರೂಪ ನಿಮ್ಗೆ ಬೇಕೋ ಅದನ್ನು ಸ್ಮರಣೆ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇಂಥ ನರಹರಿಯ ಸ್ಮರಣೆಯನ್ನ ಮಾಡಿದವರಿಗೆ ಭೂತ ಪ್ರೇತಗಳ ಬಾಧೆ ದೂರ. ಅದಿಲ್ಲ ಅಂದ್ರೆ ಒಳಗಿರೋ ಕಾಮಕ್ರೋಧಗಳ ಬಾಧೆ ಇರೋದಿಲ್ಲ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ರಾಮ ನರಹರಿ ಕೃಷ್ಣ ಕೃಷ್ಣರ ನೋಡಿದೆ ಅಂತಾರೆ. ನರಸಿಂಹ ರೂಪದಿಂದ ವಾಸವಾಗಿ ಇಲ್ಲಿ ಭೂತ ಪ್ರೇತಗಳ ದೂರ ಓಡಿಸುವ, ಭೂತ ಪ್ರೇತ ಪಿಶಾಚಾದಿ ಪೀಡಾಕಸ್ಯ ನಜಾಯತೆ ಅಂತ ಸ್ತೋತ್ರದಲ್ಲಿ ತಾವು ಹೇಳ್ತಾರೆ. ಅಂತ ನರಸಿಂಹದೇವರ ಕಥೆಯನ್ನ ಸಪ್ತಮ ಸ್ಕಂದದಲ್ಲಿ ಹೇಳಿದ್ದಾರೆ. ಬಹಳ ದೊಡ್ಡ ಕಥೆ. ಸಪ್ತಮ ಸ್ಕಂದ ಒಂದೇನೆ ಒಂದು ಸಪ್ತಾಹ ಮಾಡುವಷ್ಟು ವಿಚಾರಗಳು. ಪ್ರಹ್ಲಾದರಾಜ ಉದ್ದೇಶ ಅಂದ್ರೆ ಸಾಮಾನ್ಯ ಅಲ್ಲ, ಅವರ ಸಂದೇಶ ಎಂಬತಕ್ಕಂಥದ್ದು ವಿಚಾರ ಇದೆ ಅನ್ನೋದನ್ನ ಶುಕಾಚಾರ್ಯ ಪರೀಕ್ಷೆ ಮಹಾರಾಜನಿಗೆ ತಾವು ಹೇಳಿದ್ರಪ್ಪ. ನರಸಿಂಹದೇವರು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ವರ ಕೇಳಲು ಹೇಳಿದಾಗ್ಲೂ ಯಾವ ವರ ಕೇಳಲಿಲ್ಲ. ಮಾ ಫಲೇಶು ಕದಾಚನ ಅಂತ ಹಿರಣ್ಯಕಶಿಪು ಕೊನೆಗೂ ಸರ್ವನಾಶವನ್ನ ಕಂಡ. ನಮ್ಮೆಲ್ಲ ಹಿರಣ್ಯ ಅಂದ್ರೆ ವಿಷಯ ಸುಖಗಳ ಮೇಲೆ ಕಣ್ಣು, ಅವರಿಗೆಲ್ಲ ಪತನವೇ ಗತಿ. ಪ್ರಹ್ಲಾದ ಹಿರಣ್ಯಕಶಿಪುವನ್ನು ತೊರೆಯಲಿಲ್ಲ, ಆದರೆ ಅವನಿಗೆ ವಶನಾಗಿ ಬದುಕಲಿಲ್ಲ. ನಮ್ಮ ಜೀವನ ಹಾಗೆ ಇರಬೇಕು. ಹಿರಣ್ಯಕಶಿಪುಗಳ ಮಧ್ಯೆ ಜೀವನ ಮಾಡ್ತೀವಿ, ಆದರೆ ಅವರಿಗೆ ವಶ ಆಗಬಾರ್ದು. ಪ್ರಹ್ಲಾದನಂತ ಮಗ ಇದ್ದಿದ್ರಿಂದ ಸದ್ಗತಿ ಆಯಿತು ಅಂತ ಜನ ತಿಳಿದಿರೋ ಸರಿಯಲ್ಲ. ಜನ ತಾವು ಹಿರಣ್ಯಕಶಿಪುನಂತೆ ನಾವು ಬದುಕ್ತೀವಿ, ಮಕ್ಕಳು ಮಾತ್ರ ಪ್ರಹ್ಲಾದರಾಗಬೇಕು ಅಂತಂದ್ರೆ ಹೆಂಗಾಗತ್ತೆ? ಆದ್ದರಿಂದ ಹಿರಣ್ಯಕಶಿಪುವಿಗೆ ದುರ್ಗತಿ ಆಯಿತು, ಅವನ ಒಳಗಿದ್ದ ಜಯನಿಗೆ ಸದ್ಗತಿ ಆಯಿತು. ದ್ವಾರಪಾಲಕರಲ್ಲಿ ದ್ವೇಷಿಗೆ ತಮಸ್ಸು, ಭಕ್ತನಿಗೆ ಮುಕ್ತಿ, ಇದು ಭಗವಂತನ ನಿಯಮ. ಇಲ್ಲಿ ನಡೆದದ್ದು ಹಾಗೇನೆ. ಪ್ರಹ್ಲಾದನ ಸಾಧನೆಯ ಪ್ರಯೋಜನ ಪಡೆದದ್ದು ಜಯನೇ ಹೊರತು ಹಿರಣ್ಯಕಶಿಪು ಅಲ್ಲ. ಇದು ಆಚಾರ್ಯ ಮಧ್ವರ ನಿರ್ಣಯದ ವಾಕ್ಯ. ಪ್ರಹ್ಲಾದನಿಗೆ ಕೆಲವು ಕಾಲ ನರಸಿಂಹನ ದರ್ಶನವಾಗಲು ಅವನ ಒಳಗಿದ್ದಂತಹ ವಾಯುದೇವರ ಆವೇಶ ಕಾರಣ. ಇಲ್ಲಿದ್ರೆ ಅಷ್ಟೋ ತನಕ ಹೇಳ್ರಿ ನರಸಿಂಹದೇವರು ಇವನು ಕೂಡಿಸಿ ಇವನ ರಾಜ ರಾಜ ಅಂತ ಹೇಳಿ ಧರ್ಮರಾಜಾದಿ ಪಾಂಡವರಿಗೆ ಶ್ರೀಕೃಷ್ಣನ ದರ್ಶನ ವರ್ಷಗಟ್ಟಲೆ ನಿರಾತಂಕವಾಗಿ ಆಯಿತು. ಅಂದ್ರೆ 5 ಜನ ಪಾಂಡವರಲ್ಲಿ ವಾಯುದೇವರ ಆವೇಶ ಇತ್ತು ಅಂತ ನಿರ್ಣಯಕಾರರು ಕೊಡ್ತಾರೆ. ಹಾಗಿತ್ತಪ್ಪ ಎಂಬತಕ್ಕಂಥ ವಿಚಾರನ ಹೇಳೋದಿಗೆ ಸಪ್ತಮ ಸ್ಕಂದ ಅನ್ನೋದು ವೇದವ್ಯಾಸ ಚರಣಾನಂದಗಳಿಗೆ ಸಮರ್ಪಣೆ ಅಂತ ಅನ್ನೋದು ಆಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳಿ, ಮತ್ತೆ ಅಷ್ಟಮ ನವಮ ಸ್ಕಂದ ಪರಮಾತ್ಮನ ಇನ್ನು ಅನಂತ ಅವತಾರಗಳ ವರ್ಣನೆ, ಕೆಲವು ಅವತಾರಗಳ ವರ್ಣನೆಯನ್ನ ಮಾಡತಕ್ಕಂತಹ ಸ್ಕಂದ ಅಷ್ಟಮ ಮತ್ತು ನವಮ ಸ್ಕಂದಗಳು ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ಧನೋಜಾಯ ಸಾರ್ವಭೌಮಾಯ ಮಂಗಳ. ಹರಿ ಶ್ರೀನಿವಾಸ